Hare Krishna 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 Hare 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 Rama Rama Hare 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 Krishna 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 Hare Hare Rama Rama Hare 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 Krishna 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 Hare 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 Rama Rama Hare Hare Shri Krishna Chaitanya Prabhu Nityananda Shri Advaita Gadadhara Srivasadi Gaurabhaktaranda Harinam Sankirtan Mahayagna की जय। हरे कृष्ण बोलना हरे कृष्ण घनश्याम स्वागत है इंतजार क्लास के। ಸೊ ಇಲ್ಲಿ ಕಥನೆ ಕೀರ್ತನೆ ಮಾಡಚಿ ಜಪ ಮಾಡಚಿ ಈಗ ಇಂದತ್ರ ವಿಷಯ ಚರ್ಚೆ ಮಾಡೋಂಗ ಶುರು ಮಾಡಂಗ ಇಂದತ್ರ ಟಾಪಿಕ್ ಯೋಗ ಲ್ಯಾಡರ್ ಅಣಿ ಅಣಿಂದಲ್ಲ ಅಣ್ಣ ಕೊಡತಕ್ಕಲಿ ಲ್ಯಾಡರ್ ಸೊ ಅಣಿಲಿ ಬಾರೆ ಬಾರೆ ಲೆವೆಲ್ ஒரு ஸ்டெப் பத்தியன் கொடிப்போப்பா கொடி கத்தனை போண்டு ಅಚ್ಚೆ ಹೊರ ಸ್ಟೆಪ್ ಕೊಡಿ ಪೋಂದಚ್ಚಕು ನಂಗ ಭೂಮಿ ಲೆವೆಲ್ ಇಂಜ ಚೆನ್ನ ಕೊಡಿಕೆ ಇಪ್ಪ ಚೆಂಗೆ ನಂಗಡ ಉದ್ದೇಶ ಬರೀ ಆ ಪಾದಿಲ್ ನಿಕ್ಕೊಂಡು ಒಂದಲ್ಲ ನಂಗಡ ಉದ್ದೇಶ ಕೊಡಿ ಕತ್ತನೆ ಪೋಂಡು ಟಾಪ್ ಲೆವೆಲ್ ಪೋಂಡು ಸೊ ಎಂತೆಲ್ಲ ಲೆವೆಲ್ಸ್ ಉಂಡು ಟಾಪ್ ಲೆವೆಲ್ ಏದು ಅದು ಇಂದ ಟಾಪಿಕ್ ಧನ್ಯವಾದ ಮಾತಾಜಿ ಹರೇ ಕೃಷ್ಣ ಎಲ್ಲರೂ ಭಗವಂತ ನಂಬಿರ ಸೊ ಎಂತೆಲ್ಲ ನಿಂಗೆ ಅಣ್ಣಿರ ಎಲ್ಲ ಆನ್ಸರ್ಸ್ ಇದೆಲ್ಲ ಭಗವಂತ ಸ್ವೀಕಾರ ಮಾಡುವ ಭಗವಂತ ಇದನ್ನ ಅಣ್ಣಿತ್ತು ನಾಡ ಪಕ್ಕ 4 ಥರದ ಜನ ನಾಡ ಪಕ್ಕ ಬಪ್ಪ ಅಂತ ಭಗವದ್ಗೀತೆ ಅಣ್ಣಿತ್ತು ಅರ್ಥೋ ಅರ್ಥಾರ್ಥಿ ಜಿಜ್ಞಾಸ ಜ್ಞಾನಿ 4 ಥರದ ಜನ ನಾಡ ಪಕ್ಕ ಬಪ್ಪ ಅರ್ಥೋ ಅಂಚಂಗಿ ಎಂತೋ ಬೋಂಡು ಭಗವಂತನ ಪೋಚಿಂಗ್ ನಾಡಪ್ಪ ನಾಲ್ಕು ಕಟ್ಟು ಆದ 4 ಎಂತ ಆಸೆ ಇಕ್ಕು ಎಂತ ಪ್ರಾರ್ಥನೆ ಇಕ್ಕು ಭಗವಂತ ಅದನ್ನ ಈಡೇರ್ಚಿಡುವ ಬೋರೆದಾರು ಒಂದು ಮಾಡೋಕೆ ಆಪ್ಲೆ ಅದಕ್ಕೋಸ್ಕರ ಭಗವಂತ ನಡ್ಬೇಕಪ್ಪು ಆರ್ಥೋ ಅರ್ಥಾರ್ಥಿ ಕಷ್ಟ ಉಂಡು ಜೀವನത്തിൽ ಬಾರೆ ಕಷ್ಟ ಉಂಡು ಅದು ದಾರು ಸಾಲ್ವ್ ಮಾಡಕ್ಕೆ ಆಯಿಂಡಿಲ್ಲ ಅದು ದಾರನ ಬುಕ್ಕಟ್ಟೆ ತೆಗಿಯು ಆ ಕಷ್ಟ ಪರ್ಬೇಕು ಆಪ್ಲೆ ಅದಂಗ ಭಗವಂತ ನೀನೇ ಕಾಪಾಡು ನಂಗಳನ್ನ ಕಷ್ಟ ಸಮಯத்தில் ಬರೆದಾರು ಕಾಪಾಡೋಕೆ ಆಯಿಂಡಿಲ್ಲ ನೀನೇ ಕಾಪಾಡು ನೀನು ಕಾಪಾಡು ಅದಕ್ಕೋಸ್ಕರ ಭಗವಂತ ನಡ್ಬೇಕು ಜಿಜ್ಞಾಸ ಭಗವಂತ ದಾರು నాకు భగవంతని ఎంత సంబంధం ఉంది భగవంತ ಎಲ್ಲಿಪ್ಪ ಎಂತ ಮಾಡೋ ಭಗವಂತ ಲೋಕದ ದಾರೆಲ್ಲ ಉಂಟು ಎಂತ ಮಾಡೇನಿಪ್ಪ ಎಲ್ಲ ಜನ ಇನ್ನೇ ಕುತೂಹಲ ಉಳ್ಳ ಹಿಂಗ ಆ ಆಧ್ಯಾತ್ಮಿಕ ವಿಷಯತ್ನ ಆಳವಾಯ್ತು ಅರಿಂಜೋಂಡು ಅನ್ನೋ ಚಿಂತನೆ ಇಂಜ ಭಗವಂತನ ಪಕ್ಕ ಪೋಪ ಜ್ಞಾನಿ ಭಗವಂತ ದಾರು ಎಂದು ಅರ್ಥ ಮಾಡಿಯಂಡು ಭಗವಂತನ ಸೇವೆ ಮಾಡೋದು ನಾಡ ಕರ್ತವ್ಯ ಅದಂಗ ನಾನು ಪ್ರೀತಿ ಇತ್ಲು ಅವನ ಸೇವೆ ಮಾಡ್ವಿ ಅವನ ಎಂತೆಂಗ್ ತಪ್ಪಲಿಯೋ ತಾತೆಂಗೂ ಪರವಾಗಿಲ್ಲ ತಕ್ಕ ತೋಚೆಂಗೂ ಪರವಾಗಿಲ್ಲ ಆಚೆಂಗ ನಾನು ಅವನ ಸೇವೆ ಮಾಡೋಣ ಇದು ನಾಡ ಕರ್ತವ್ಯ ಸೊ ಇದು ಜ್ಞಾನಿ ಅರ್ಥೋ ಅರ್ಥಾರ್ಥಿ ಜಿಜ್ಞಾಸ ಜ್ಞಾನಿ ಈ ಜ್ಞಾನಿ ಜ್ಞಾನ ಯೋಗಿರ ಬಗ್ಗೆ ಏನಿಲ್ಲ ಅದು ಬಾರೆ ಅದು ಆ ಯೋಗ ಪದ್ಧತಿ ಬಪ್ಪದು ಕರ್ಮಯೋಗಿ ಜ್ಞಾನಯೋಗಿ ಧ್ಯಾನ ಯೋಗಿ ಅದು ಬಾರೆ ಇಲ್ಲಿ ಆ ಭಕ್ತಂಗೆ ಎಣ್ಣಿನೊಳ್ಳು ಭಗವಂತನ ಬಗ್ಗೆ ಅರಂಜಣ್ ನಾವು ಪೂರ್ತಿ ಆಯ್ತು ಅರಂಜಿತ್ತು ಭಗವಂತ ಸೇವನ ಪೋಪ ಪ್ರೀತಿ ಇಂಜ ಜ್ಞಾನಿ ನನಿತು ಸೊ ಭಗವಂತ ಅಣ್ಣ ಹಿಂಗೆಲ್ಲರಿಗೂ ಸ್ವಾಗತ ಉಂಡು ಅಚ್ಚಂಗೆ ಈ 4 ಜೊತೆ ದಾರನ ಖುಷಿ ಅನ್ಸಂಗಿ ಈ 4ನೇ ಅವ ದಾರು ನಾಡ ಬಗ್ಗೆ ಎಲ್ಲ ಜ್ಞಾನ ಅರಂಜಂಡು ನನ್ನ ಪ್ರೀತಿಲೇ ಸೇವೆ ಮಾಡಪ್ಪ ನಾಡಿಂದ ಒಂದು ಅಪೇಕ್ಷೆ ಇಲ್ಲ ಅವನ ಹಾಕು ತುಂಬ ಖುಷಿ ನಾಕು ಅಂದ ಇದೆಲ್ಲ ಈ ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾನಾ ಸ್ಟೆಪ್ಸ್ ಇದು ಯೋಗ ಲ್ಯಾಡರ್ ಭಕ್ತಿ ಯೋಗ ಅಂಚೆಗಿಂತ ಆತ್ಮಪಿನ ಪರಮಾತ್ಮನ ಜೋಡಣೆ ಮಾಡುವಂಥದ್ದು ಈ ಮಾರ್ಗಕ್ಕೆ ಯೋಗ ಅನ್ನು ಸೊ ಯೋಗದಲ್ಲಿ ಬಾರೆ ಬಾರೆ ಸ್ಟೆಪ್ಸ್ ಉಂಟು
ಇದು ಕೂಡ ಚರ್ಚೆ ಮಾಡಿಸಿ. ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ ಇನ್ನು ಚೆನ್ನ ಆಳವಾಯ್ತು ಇಂದು ಚೆನ್ನ ಚರ್ಚೆ ಮಾಡಂಗ. ಸೊ ಇಂದು ಭಗವದ್ಗೀತೆರ 17th ಚಾಪ್ಟರ್ 7th ಚಾಪ್ಟರ್ ಇದೆಲ್ಲ ಡಿಸ್ಕಷನ್ ಆಪ. ಸ್ವಲ್ಪ ಭಗವದ್ಗೀತಾ ಇಂತಂಗಿ ಭಗವದ್ಗೀತಾ ಬುಕ್ ಅರ್ಥೋಳಿ. ನನಗೆ ಫಸ್ಟ್ ಶ್ಲೋಕ 17th ಚಾಪ್ಟರ್ ಫಸ್ಟ್ ಶ್ಲೋಕ. ಶ್ರದ್ಧೆಯ ಪ್ರಭೇದ. ಉಂಡ ನಡ್ಬೇಕ ಬುಕ್ ಉಂಡ ಭಗವದ್ಗೀತಾ. 17th ಚಾಪ್ಟರ್ ಫಸ್ಟ್ ಶ್ಲೋಕ. ಶ್ರದ್ಧತೆಯ ವಿಭಾಗ ಯೋಗ. ಓಕೆ ಆಚೆ ನೋಟ್ ಮಾಡಿ ಹೇಳಿ, ಮನೆಗೆ ಹೋಯ್ತದ ನೋಟ್ ಹೇಳು. 707. ಸೊ ಭಗವದ್ಗೀತಾ ಯಥಾರೂಪ ರಾಚಿಂಗ್ 707. ಶ್ರೀ ಅರ್ಜುನ ಉವಾಚ ಯೇ ಶಾಸ್ತ್ರ ವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾಃ ತೇಷಾಂ ನಿಷ್ಠಾ ತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮಃ. ಇಲ್ಲಿ ಅರ್ಜುನ ಪ್ರಶ್ನೆ ಮಾಡಿ ನೋಡು ಕೃಷ್ಣನ. ಹೇ ಕೃಷ್ಣ, ಶಾಸ್ತ್ರ ಧರ್ಮಶಾಸ್ತ್ರ ಇದನ್ನ ಪಾಲನೆ ಮಾಡತ್ತೆ, ಇಂಕ ಮನ್ಸಿಗೆ ಬಂದನಿಕೆ ಪೂಜೆ ಮಾಡಚಂಗಿ ಹಿಂಗ ಎಂತಾಪ ಹಿಂಗ ಏ ಗುಣಕ ಕೂಡಿತು, ಸತ್ವಗುಣನ ರಜೋಗುಣನ ತಮೋಗುಣನ ಹಿಂಗ. ಹೆಚ್ಚಕೋ ಜನ ಆಧ್ಯಾತ್ಮಿಕ ಚಿಂತಕ ಮಾಡ್ಯನುಂಡು, ಹಾಗೆ ಕೆಲ ಜನ ಯೋಗ ಧ್ಯಾನ ಅಂತಲ ಅಲ್ತಿತಿಪ. ಇದೇ ಭಗವಂತ, ಇದು ಭಗವಂತ ಅವ್ರ ಜ್ಯೋತಿ ಅಣ್ಣ. ಜನ ಎಲ್ಲರೂ ಒಂದೇ, ಯಾರನ್ನ ಪೂಜೆ ಮಾಡಚಂಗಿ ಎಲ್ಲ ಒಂದೇ. ನೆಲೆಸನ ಜನ ಅಣ್ಣ, ಜನ ಭೂತ ಪ್ರೇತಗಳ ಪೂಜೆ ಮಾಡುವ, ಜನ ಅಪ್ಪ ಅಮ್ಮನ ಪೂಜೆ ಮಾಡುವ, ಹಿಂಗಳೇ ಭಗವಂತ ಅಂತ. ಇನ್ನು ಜನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡುವ, ಅಲ್ಲಿ ಚೆನ್ನ ಇಲ್ಲಿ ಚೆನ್ನ, ಟಿವಿಲಿ ಚೆನ್ನಾಗಿ ನೋಟ್ಯವ, ಇನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ ಕಾಂಬಿನೇಷನ್ ಹೊಸ ನಯ ಅವರ ಪದ್ಧತಿ ಅವನ ಪ್ರಕಾರ ಮಾಡೋದು. ಸೊ ಇದೆಲ್ಲ ಭಗವಂತ ಇದು ಎನ್ನನೆ ಇದು ಅರ್ಜುನ ಪ್ರಶ್ನೆ ಜಂಗಿ. ಇಂತಹ ಎಲ್ಲ ಚಿಂತನೆ ಶುರುವಿಂದಲೂ ಉಂಟು. ಇದಿಕ್ಕಲೇ ಕಲಿಯುಗತ್ಲೇ ಕಣ್ಣ ಬಂದದಲ್ಲ, ಮಿನ್ನಲಿಂದಲೂ ನಾನಾ ಥರತ್ರ ಜನ ಉಂಡು, ನಾನಾ ಥರತ್ರ ಚಿಂತಕ ಮಾಡಿಕೊಂಡು ಜನ ಉಂಡು. ಸಾಯಂಕಾಲ ಎಂತ ಅಪ ಇದು ಅರ್ಜುನನ ಪ್ರಶ್ನೆ. 17.4 ನೆಕ್ಸ್ಟ್ ಶ್ಲೋಕ, 4th ಶ್ಲೋಕ. ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಾಕ್ಷಸಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಶ್ಚನ್ಯೇ ಯಜಂತೆ ತಾಮಸಾ ಜನಾಃ. ಸಾತ್ವಿಕ ಸ್ವಭಾವತ್ರ ಮನುಷ್ಯಂಗ ದೇವತೆಯನ್ನ ಪೂಜೆ ಮಾಡುವ, ರಾಜಸ ಸ್ವಭಾವತ್ರ ಜನ ರಾಕ್ಷಸಗಳನ್ನ ಪೂಜೆ ಮಾಡುವ, ತಾಮಸ ಗುಣತ್ರ ಜನ ಭೂತ ಪ್ರೇತಗಳನ್ನ ಪೂಜೆ ಮಾಡು. ಇದು ಕೃಷ್ಣ ಅದಂಗ ಉತ್ತರ ಅಣ್ಣಿನೊಳ್ಳ. ಇದೆಲ್ಲ 3 ತರ ಪೂಜೆ ಉಂಟು. ಒಂದು ತಾಮಸ ಗುಣತ್ಲೆ, ರಾಜಸ ಗುಣತ್ಲೆ, പിന്നെ ಸಾತ್ವಿಕ ಗುಣ. ಇನ್ನೊಂದು ಗುಣ ಉಂಟು, ಅದು ಶುದ್ಧ ಸಾತ್ವಿಕ ಗುಣ ಅಂತ. ಅದು ಈ 3 ಭೌತಿಕ ಜಗತ್ತರ 3 ಗುಣತ್ನ ಮೀರುವಂತಹ ಗುಣ ಅದು, ಆಧ್ಯಾತ್ಮಿಕ ಗುಣ, ಅದು ಶುದ್ಧ ಸಾತ್ವಿಕ ಗುಣ ಅದು. ಈಗ ತಾಮಸ ಗುಣ, ತಾಮಸ ಗುಣ ಜಗಿ ಅಜ್ಞಾನ. ಸೊ ಇತ್ತಲು ಭೂತ ಪ್ರೇತಗಳನ್ನ ಪೂಜೆ ಮಾಡುವಂಥದ್ದು. ಎನ್ನಂಗ ಪೂಜೆ ಮಾಡೋ ಗೊತ್ತಲೆ, ಅಥವಾ ಪೂಜೆ ಮಾಡಿತ್ತು ಬಾರಿಂಗ ಕಟ್ಟದ ಮಾಡೋಣ ಅಂತ ಪೂಜೆ ಮಾಡು.
ಬೋರ ಇಂಕ್ ನೊಂಬಲ ಕೊಡ್ಕೊಂಡು ಒಂದು ಪೂಜೆ ಮಾಡು, ಅದು ನಲ್ಲది ಎಂತ ಉಂಡು ಅದನ್ನ ಪಾಳು ಮಾಡೋಣ ಒಂದು ಪೂಜೆ ಮಾಡು. ಇದಂಗ ತಾಮಸ ಗುಣತ್ರ ಪೂಜೆ. ಶಾಸ್ತ್ರತ್ಲು ಕತೆ ಉಳ್ಳವ್ರು ಭೌಮಾಸುರ ಅಂತ ಕಡಿತುಳ್ಳವ್ರು, ಭೌಮಾಸುರ, ಋಕಾಸುರ ಅಥವಾ ಇನ್ನೊಂದು ಭಸ್ಮಾಸುರ ಅಂತ ಉಂಟು. ಭಸ್ಮಾಸುರ ಕಡಿತಿರಲ್ಲ ಅದ ಅಂದ ಭಾಗವತ ಪುರಾಣತ್ಲೆ ಅವಂಗ ಋಕಾಸುರ ಅಂತ ಉಂಟು. ಸೊ ಋಕಾಸುರ ಅವ ಶಿವಂಗೋಸ್ಕರ ತಪಸ್ಸೆ ಮಾಡುವ, ಸುಮಾರು ಕಾಲ ತಪಸ್ಸೆ ಮಾಡಿತ್ತು, ಶಿವ ಪ್ರತ್ಯಕ್ಷನೇ ಆಪಲೆ. ಅಕ್ಕ ಅವ ಎಂತ ಮಾಡ, ಅವಂಡ ಕೈ ಎಲ್ಲ ಕಟ್ಟು ಮಾಡಿತ್ತು ಅಗ್ನಿಕುಂಡ ಕೊಡೋಕ್ ಶುರು ಮಾಡೋ. ಅಂದನ ಇಲ್ಲ ಅಗ್ನಿಕ್ ನನಗೆ ಎಂತೆಂತೆಲ್ಲ ಉಡೋಕ್ ಆಪಲೆ. ಅದು ಅಗ್ನಿಕ್ ನೆಯ್ಯಿ ಮಾತ್ರ ಉಡು, ನೆಯ್ಯಿ, ಅಳ್ಳು, ಪೊರಿ, ಪಣ್ಣು, ಎಂತ ನೈವೇದ್ಯ ಅರ್ಪಣೆ ಮಾಡೋಕ ಇಂಥದ್ದು ಮಾಟ ಉಡೋದೆ. ಚೋರೆ, ಮಾಂಸ ಇದೆಲ್ಲ ಉಡುಲೆ ಅದು ಅಗ್ನಿಕ್. ಇದೆಲ್ಲ ಉಡೋದು ತಾಮಸಿಕ ಗುಣ. ಇಂದನೆ ಈ ಋಕಾಸುರ ತಾಮಸದ್ಲು ಅದೆಲ್ಲ ಅಗ್ನಿ ಕೊಡೋಕ್ ಶುರು ಮಾಡಿச்சு. ಶಿವಾನಿ ಪ್ರತ್ಯಕ್ಷ ಆಗದ ಪೋಚಂಗಿ ನನಗೆ ಕನ್ನಡ ಮಂಡ್ಯನೇ ಕಟ್ ಮಾಡಿ ತುಟ್ಟುರಿಂದ ರೆಡಿ ಆಪ ಮಂಡ್ಯ ಕಟ್ ಮಾಡಕ. ಆ ಕಣಕ್ ಶಿವ ಪ್ರತ್ಯಕ್ಷ ಆಪ ಎಂತ ವರದಾನ ಬೋಂಡು ಕಾಳು ಬೊಮ್ಮ ಋಕಾಸುರ ಅಣ್ಣ ನಾನು ದಾಡ ಮಂಡ್ಯರ ಮೇಲೆ ಸೊ ಬೊಮ್ಮ ಋಕಾಸುರ ಅಣ್ಣ ನಂಗ ದಾಡ ಮಂಡ್ಯರ ಮೇಲೆ ಕೈ ಬೆಪ್ಪಿ ಅವ ಸತ್ತ ಉಂಟು ಅಂತ ವರದಾನ ಹಾಕುತ್ತಾ ಅಂದಣ್ಣು. ಸೊ ಹಾ ಭಸ್ಮ ಅಂಡು ಅಂತ ಹಾಕು. ಶಿವ ಅಣ್ಣು ಆಚಿ ತಥಾಸ್ತು ಅದು ಅವ ವರದಾನ ಕೊಡಪ. ಅಲ್ಲಿಂದ ಭಸ್ಮಾಸುರ ಋಕಾಸುರ ಅವ ಅಣ್ಣ ಆಚಿ ನಾನು ಈಡ ಮಂಡ್ಯರ ಮೇಲೆ ಬೆಚ್ಚಿತ ನೋಟ್ವಿ ಅಂತ ಟೆಸ್ಟ್ ಮಾಡಂಗ ಅಂತ. ಅವಂಗ ಆಸೆ ಎಂತ ಇಂತು ಶಿವನ ಕೊಂದರಂಜ ಪಾರ್ವತಿರ ಕೂಡ ಪೋಂಡು ಅಂತ ಅವಂಗ ಆಸೆ ಇಂತು. ಹಿಂಗೆ ದಾಡಿಂದ ವರದಾನ ಕೊಟ್ಟಂಡು ವರದಾನ ತಂದವನೇ ನಾಶ ಮಾಡೋಣ ಅಂತ ಅವಂಡ ಅವ್ರ ಬುದ್ಧಿ. ಶಿವಣ್ಣ ಮೇಲೆ ಕೈ ಬೆಪ್ಪಕ್ಕ ಶಿವ ಅಲ್ಲಿಂದ ಓಡಿಪೋಯರು. ಶಿವ ಓಡಿಪೋಯಂಡಿಪ್ಪ ಎಂತ ಮಾಡು, ತಾನು ಶಿವಣ್ಣ ಮಂಡರ ಕೊಡಿಲಿ ಬೆಚ್ಚತೆ ಮುಂದೆ ಆಪ್ಲೆ ಚೆಂಗಿ ಶಿವ ವರದಾನ ಕೊಡ್ತಿ ತಪ್ಪ ಅಲ್ಲ ಭಸ್ಮ ಆಗತ್ತ ಪೋಚಂಗಿ ಧರ್ಮ ಸಂಕಟ ವರ ಕೊಡ್ತೀಯೇ ಆಚೆಂಗ್ ವರದಾನ ಅದು ಪೂರ್ಣನೂ ಆಪಲೆ ಎಂತ ಮಾಡುವಂತ ಹರಿ ನೀನು ಓಡಿಪೋಯರು ಆ ಜಾಗತ್ತಿಂಚ. ಅಂಜ ಎಂತ ಮಾಡು ಹರಿರ ಜ್ಞಾನ ಹೊಡಿಪಕ್ಕ ಹರಿ ಎಲ್ಲಿ ಪ್ರಕಟ ಆಪ ಎಂತ ಆಚಿ ನಾನು ವರದಾನ ಕೊಡ್ತ ನಾಡ ಬೆಂಬರಿನೇ ಬಂದನುಂಡೆ ಎಂತ ಮಾಡು ಆಚಿ ಪೊರ ನಾ ನೋಟಿವಿ ನೀನು ಇಬ್ಬರಿ ಪೂ ಅಂದನಿತ್ತು ಶಿವನ ಒಂದು ಕಡೆ ಕಾಯ್ಚೂರ. ಅಲ್ಲಿಂಜ ವಿಷ್ಣು ಅವರು ಬ್ರಾಹ್ಮಣ ಚೆರಿಯ ಬ್ರಾಹ್ಮಣ ರೂಪ ಅರ್ಥವ ಚೆನ್ನ ಕಥೆಯಲ್ಲ ಮೋಹಿನಿ ರೂಪ ಅರ್ಥವ ನಾನು ಇಂಜ ಚೆನ್ನ ಕಥೆಯಲ್ಲ ಬ್ರಾಹ್ಮಣ ಭಾಗವತನು ಬ್ರಾಹ್ಮಣ ರೂಪ ಅರ್ಥವ. ಸೊ ಋಕಾಸುರ ಬೆಂಬರಿ ಓಡಿಯನ್ ಬಂದಿಂದು ಸುಸ್ತಾಯಿಂದ ಓಡಿಯಂಡಿಪ್ಪ ಎಲ್ಲಿ ಶಿವ ಅಂತ ಅಕ್ಕ ಈ ಬ್ರಾಹ್ಮಣ ಕಣ್ಣ ಕಾಂಬ ಅವನ ಎಲ್ಲಿ ಶಿವ ಎಲ್ಲಿ ಪೋಚಿ ಅಂತ ಶಿವ ಬರೀ ಓಡಿಪೋಚಿ ಆಚಿ ಎನ್ನಂಗ ಓಡಿಸಿಟ್ಕೊಂಡು ನೋಡಿ ಅವನ ಬೆಂಬರಿ ಎಂತ ಬೋಂಡು ನೀ ಕಣ್ಣು ಅಂತ ಭಾರಿ ಸುಂದರ ಆಯ್ತಿಪ್ಪ ಆ ಬ್ರಾಹ್ಮಣ ಕಣ್ಣ. ಅಕ್ಕ ಋಕಾಸುರ ಹೊಂಡ ಅವರು ಸುಂದರವಾದಂತಹ ಆ ತಕ್ಕ ಕಟ್ಟಿತ್ತು. ನಾನಿಂದನೇ ವರದಾನ ತಪಸ್ಸೆ ಮಾಡಿದ್ದೆ, ನಾಲ್ಕು ಶಿವ ವರದಾನ ತಂದ ಆಡ ಮಂಡ್ಯರ ಕುಡಿ ಕೈ ಬೆಪ್ಪಿ ಅವ ಭಸ್ಮ ಆಯಪ್ಪ ಅಂದ್ ನಾನು ಅವನ ಮಂಡ್ಯರ ಕುಡಿಲೆ ಕೈ ಬೆಪ್ಪ ಕೊಡಚ ಓಡಿಪೋಯ್ನುಂಡು ಅಂತ. ಅಕ್ಕ ಬ್ರಾಹ್ಮಣ ಕಣ್ಣ ಅಣ್ಣ ಓ ನೀನು పోయి ಆ ಶಿವಂಡ ತಕ್ಕ ಕಪಿಯಲ್ಲ ಶಿವಂಗ ವರ ತಪ್ಪಕ್ಕೆ ನಿಂಗೆ ಶಕ್ತಿ ಉಂಡ ಅವಂಗ ಶಕ್ತಿ ಇಂತಿಂತೆಗೆ ಅವ್ನು ಬಲ್ಲೆ ಅರಮನೆ ಮಾಡಿ ಇರೋ ನಿಂತು ಅವನ ನೋಟ ಅವನ ಬಟ್ಟೆ ನೋಟಿ ತುಳ್ಯ ಏದೋ ಅವರು ಕುಲಿರ ಚರ್ಮ ಅಟ್ಟಂಡಿತ್ತು ಎಲ್ಲ ಭಸ್ಮ ಶವತ್ಲ ಭಸ್ಮ ಎಲ್ಲ ಅಟ್ಟಂಡಿತ್ತು ಅವ್ರ ಪಾಂಬ ಬೆಚ್ಚಂಡಿತ್ತು ಅವ್ನು ಹೊರ ಕಡ್ಪಕ್ಕೆ ಎಂತ ಶಕ್ತಿ ಉಳ್ಳ ನೀ ಇಚ್ಚಕ್ಕೆ ಆಯಾಸ ಎನ್ನನ್ ಪಟ್ಟಿನುಳ್ಳ ಅವನ ಬೆಂಬರಿ ಓಡಿಪೋಯನ್ರಿ ಅಂಡ ಬಂದು ನೀನ್ ಈಡ ಮಂಡ್ಯರ ಕೊಡಿಲೆ ಬೆಚ್ಚಂಡಿದ್ದೆ ಗೊತ್ತಾಯಪ್ಪ ಇಂತು ಅದು ಒಂದು ಆಪಲೆ ಅವ್ನು ಮುಂದೆ ಕಟ್ಪೋಕ್ ಶಕ್ತಿ ಇಲ್ಲ ಅವಂಗ ನೀ ನೋಡಿ ನಾ ಮಂಡ್ಯ ಕೊಡಿ ಬೆಚ್ಚಿದ್ ನೋಡಿ ಒಂದು ಆಪಲೆ ಲೀಕ್ ಅಂತ ಅಣ್ಣ ಅವ ಹೆಚ್ಚಾಯ್ತೆ ಹಣ್ಣು ಆ ಕಣ್ಣ ಭಸ್ಮಾಸುರ ಅಕ್ಕು ಕಾಂಬಾಣಿ ಅಂಡು ಅವನೇ ಅವನ ಕೈ ನಡ್ತಿದ್ದ ಅವನ ಮಂಡಲ ಮೇಲೆ ಬೆಚ್ಚನಿಕೆ ಅವನು ಭಸ್ಮ ಆಯಪ್ಪ. ಸೊ ಇನ್ನೇ ಬಾರಿ ತರ ಜನ ರಾಕ್ಷಸಂಗ ಸುಮಾರು ಜನ ನಾಶ ಮಾಡುವಂತಹ ಒಂದು ಕಾರ್ಯ ಮಾಡಿ ನಿಂತು ಗಂಟ ಚಲಿ. ಇಂತಹ ಅವರ ಗುಣ ಇಲ್ಲಿ ಪದ್ಧತಿ ಪ್ರಕಾರ ಇಲ್ಲ ಭೂತ ಪ್ರೇತಗಳ ಆರಾಧನೆ ಮಾಡು
ಜನ ಎಲ್ಲ ಇಕ್ಕಲು ಕೂಡ ಅಲ್ಲಿ ಸ್ಮಶಾನಕ್ಕೆ ಹೋಯ್ತು, ಸ್ಮಶಾನತ್ಲು ಪೂಜೆ ಮಾಡುವ ತಂತ್ರ. ಸೊ ಇಂತಹ ಗುಣ ಎಂತ ಮಾಡೋ ಕ್ರಮೇಣ ಆಯ್ತು, ಅವ ಬೋರೈಂಕ್ ನಾಶ ಮಾಡೋಲ್ಲತ್ತೆ, ಅವ ತಾಂಡ ನಾಶ ಕೂಡ ಅವ ಮಾಡ್ಯವ. ಇದು ತಾಮಸಿಕ ಗುಣ. ತಾರ್ಕು ನಲ್ಲದ ಅಪ್ಲಾಯ್ತು. ನೆಕ್ಸ್ಟ್ ಒಪ್ಪದು ರಾಜಸಿಕ ಗುಣ. ಸೊ ರಾಜಸಿಕ ಗುಣತ್ಲು ಮಾಡುವಂಥದ್ದು ಎಂತೋ ಆಸೆ, ಎಂತೋ ಬಲ್ಲೆದು, ನಾಲ್ಕು ಬೋಂಡು, ದುಡ್ಡು ಬೋಂಡು ಅಥವಾ ಗೌರವ ಬೋಂಡು, ಇಂದನೆ ಎಂತೋ ಪೊಸಿಷನ್ ಬೋಂಡು ಅನ್ಯಂಡು ದೇವತೆಯ ಆರಾಧನೆ ಮಾಡು. 33 ಕೋಟಿ ದೇವಾನ್ ದೇವತೆಯ ಉಂಡು. ಸೊ ಬಾರೆ ಬಾರೆ ದೇವತೆಯ ಪಕ್ಕ ಬಾರೆ ಬರ್ತ ಶಕ್ತಿ ಇಪ್ಪ. ಸೊ ಇಂದನೆ ಹಿರಣ್ಯಕಶಿಪು ತಪಸ್ಸೆ ಮಾಡ್ಚಿ, ಹಿರಣ್ಯಕಶಿಪು ತಪಸ್ಸೆ ಮಾಡ್ಚಿ ಬ್ರಹ್ಮದೇವಂಗ್, ರಾವಣ ತಪಸ್ಸೆ ಮಾಡ್ಚಿ. ಸೊ ಹಿಂಗೆಲ್ಲ ತಪಸ್ಸೆ ಮಾಡಿತ್ತು, ಹಿಂಗ ಕಟ್ಟಿ ಅಂತ ಭಾರಿ ಶಕ್ತಿ, ಅಪಾರದ ಶಕ್ತಿ. ಈ ಶಕ್ತಿ ಇಂಜ ಹಿಂಗ ಎಲ್ಲ 14 ಲೋಕ ನಂಗಡ ವಶತ್ಲು ಬರೋಂಡು, ಪೂರ್ತಿ ಜಗತ್ತಕ್ಕೆ ನಾನು ಒಡೆಯ ಆಂಡು, ನಾನೇ ಭಗವಂತ ಆಂಡು, ನಾನು ಕಂಟ್ರೋಲರ್, ನಾನೇ ಈಶ್ವರ ಆಂಡು ಅನ್ನುವ ಭಾವನೆಯಲ್ಲಿ ಹಿಂಗೆಲ್ಲ ವರದಾನ ಪ್ರಾರ್ಥನೆ ಮಾಡಿ ಅಂತ. ಹಿಂಗೆ ಅದು ಕೂಡ ದೇವತೆಯ ಎಂತೆಲ್ಲ ವರದಾನ ಕೊಡ್ತತ್ತು. ಅತ್ಲಿಂಜಲು ಹಿಂಗೆಲ್ಲ ಅಹಂಕಾರಿಯ ಆಚಿ, ರಾವಣ ಆಚಿ, ಹಿರಣ್ಯಕಶಿಪು, ಹಿರಣ್ಯಾಕ್ಷ ಭಾರಿ ಬಲಿಷ್ಠ ಆಚಿ, ಸುಮಾರು ಕಾಲ ಬದುಕುಚಿ, ಚಿನ್ನತ್ರ ಅರಮನೆ ಇದೆಲ್ಲ ಇಂತೂ ಕ್ರಮೇಣ ಆಯ್ತು. ಅಹಂಕಾರತ್ಲು ಹಿಂಗ ಭಗವಂತನ ವಿರೋಧ ಮಾಡಿತ್ತು, ಹರಿಯ ವಿರೋಧಿ ಆಯ್ತು, ಹೆಂಗಳು ಕೂಡ ಸರ್ವನಾಶ ಆಚಿ. ಮುಂದೆದು ನೆಕ್ಸ್ಟ್ ಸಾತ್ವಿಕ ಗುಣ. ಸಾತ್ವಿಕ ಗುಣತ್ರ ಆರಾಧನೆ. ಸಾತ್ವಿಕ ಗುಣತ್ಲು ಎಲ್ಲರೂ ಚಾಯ್ತಿರಡು, ನಂಗಳು ಚಾಯ್ತಿಕ್ಕ, ದಾರ್ಕೊಂದು ಕಟ್ಟದು ಬಾಂಡ, ಸರ್ವೇ ಜನ ಸುಖಿನೋ ಭವಂತು. ಇತಲು ದೇವಾನ್ ದೇವತೆಯ ಪೂಜೆ ಮಾಡುವ ಆಚೆಂಗಿ ಎಲ್ಲರೂ ಇಲ್ಲಿ ಚಾಯ್ತಾ ಇರಡು ಅಂತ. ಇದು ಸಾತ್ವಿಕ ಅನ್ನಂತ ಆರಾಧನೆ. ಸೊ ಈ ಮುಂದತ್ಲು ಸಾತ್ವಿಕ ಆರಾಧನೆ ಚೆನ್ನಾಗಿ ಪರವಾಗಿಲ್ಲ. ನಂಗಂಚಂಗಿ ಯಾರ್ಕೊಂದು ಕಟ್ಟದು ಮಾಡೋ ಭಾವನೆ ಇಲ್ಲ, ಎಲ್ಲರೂ ಚಾಯ್ತಾ ಇರೋದು ಆಚೆಂಗಿ ಸಾತ್ವಿಕ ಆರಾಧನೆ ಕೂಡ ಒಬ್ಬಂಗು ಮೋಕ್ಷ ತಪ್ಪಲೆ. ಏದು ದೇವಾನ್ ದೇವತೆಯ ಕೂಡ ಒಬ್ಬಂಗು ಮೋಕ್ಷ ತಪ್ಪಕಾಪಲೆ. ಗಣಪತಿ ಆಡು, ಸುಬ್ರಹ್ಮಣ್ಯ ಆಡು, ಇನ್ನೇದು ಬಾಬಾಜಿ ಆಡು, ಸೂರ್ಯದೇವ, ಚಂದ್ರದೇವ, ಅಗ್ನಿದೇವ, ವಾಯುದೇವ, ಸೊ ನಾನಾ ಥರ ಪೂಜೆಯ ಉಂಡು. ಜಿಂಗದಾರು ನಂಗೆ ಮೋಕ್ಷ ತಪ್ಪಲೆ. ನಂಗೆ ಚೆನ್ನ ಕಷ್ಟ ಇಂತೆಗೆ ಪಾರು ಮಾಡುವ, ತನ್ನಂತೆಗೆ ಇಚ್ಛಾರ್ಥ ಇಂತೆಗೆ ಪೂರೈಕೆ ಮಾಡುವ, ಮೋಕ್ಷ ತಪ್ಪಂಥದ್ದು ದಾರು ಇಲ್ಲ. ಸೊ ಅದಕ್ಕೋಸ್ಕರ ಆಧ್ಯಾತ್ಮಿಕ ದೃಷ್ಟಿಯಿಂದ, ಆಧ್ಯಾತ್ಮಿಕ ಅಥವಾ ಆಧ್ಯಾತ್ಮಿಕ ಜಗತ್ತರ ದೃಷ್ಟಿಯಿಂದ ಸಾತ್ವಿಕ ಗುಣ, ರಾಜಸಿಕ ಗುಣ, ತಾಮಸಿಕ ಗುಣ ಇದು 3 ಕೂಡ ನಲ್ಲದಲ್ಲ. ಸೊ ನಲ್ಲದು ಏದು ಶುದ್ಧ ಸಾತ್ವಿಕ ಗುಣ. ಶುದ್ಧ ಸಾತ್ವಿಕ ಗುಣ ಅಂಚಂಗಿ ಭಗವಂತ ನೀನು ನಾಕು ಎಂತ ತಪ್ಪಿಯಾ, ನಾಕ ಅದು ಒಂದು ಬೋಂಚಿಲ್ಲ, ನಾಕ ನೀನ್ ಬೋಂಡು ಅಚ್ಚಿಗೆ ನಾಡ ಮನಸ್ಸು ಎಕ್ಕಲು ನೀಡ ಚಿಂತನೆ ಇರೋಂಡು, ಇದೊಂದೇ ನಾಡ ಇಚ್ಛೆ ಅನ್ನೋದು ಶುದ್ಧ ಸಾತ್ವಿಕ ಗುಣ. ಈ ರೀತಿ ತಪಸ್ಸೆ ಮಾಡಿ ಹಿಂಗ ಪ್ರಹ್ಲಾದ್ ಮಹಾರಾಜ ಅವಂಗ ಹೆಚ್ಚೆಗೆಲ್ಲ ಅವನ ಅಪ್ಪ ಕಷ್ಟ ಕೊಡ್ತತ್ತು. ಹೆಚ್ಚಿಗೆ ಅವಂಗ ಒಂದು ಕಷ್ಟದಿಂದ ಹೊರಮೆ ಬರೋಣ ಅಂತ ಒಂದು ಪ್ರಾರ್ಥನೆ ಮಾಡಿದ್ಲು. ಅವ ಕಷ್ಟ ಬಪ್ಪಲಿಯೋ ನಾನು ಭಗವಂತನ ಚಿಂತನೆ ಇರೋಂಡು, ನಂಗಂಚಂಗಿ ಅವನೇ ನಾಕೆಲ್ಲ. ಈ ಭಾವನೆಯಲ್ಲಿ ಪ್ರಹ್ಲಾದ ಹರಿ ಹರಿಯಿಂದ ಜಪ ಮಾಡ್ಯಾನಂತ. ಅದಕ್ಕೋಸ್ಕರ ಹರಿ ಅವನ ರಕ್ಷಣೆ ಮಾಡುವ ಜೊತೆಲಿ ಅವನು ಮೋಕ್ಷ ಕೂಡ ಪ್ರಾಪ್ತಿಯ. ಸುಧಾಮ, ಪಾಂಡವ ಇತ್ಯಾದ ಎಲ್ಲ ಸುಮಾರು ಕಥೆಯ ಪಾಪ ಎಲ್ಲ ಹರಿ ಭಕ್ತಿಲು ಹರಿನೇ ಬೋಂಡು ಒಂದು ಆರಾಧನೆ ಮಾಡುವ ಹಿಂಗ. ಇದು ಶುದ್ಧ ಸಾತ್ವಿಕ ಗುಣ. 7th ಚಾಪ್ಟರ್ ನೋಡ್ತೊಡಿ, ಭಗವದ್ಗೀತಾ ಚಾಪ್ಟರ್ 7, ಭಗವನ್ ಜ್ಞಾನ, ಶ್ಲೋಕ ನಂಬರ್ 20. ಕಾಮೈಸ್ತೈಸ್ತೈರತಜ್ಞಾನಾಃ ಪ್ರಪದ್ಯಂತೆ ಅನ್ಯದೇವತಾಃ ತಂ ತಂ ನಿಯಮಾಮಸ್ಥಾಯ
ಪ್ರಕೃತಿಯ ನಿಯತಾ ಸ್ವಯ. ಸೊ ಲೌಕಿಕ ಅನ್ನಂತ ಆಸೆಯಿಂದ ದಾಡ ಬುದ್ಧಿಶಕ್ತಿ ನಾಶ ಆಯ್ತು ಅಂತ ಹಿಂಗ ದೇವಾನ್ ದೇವತೆಯ ಶರಣಕ್ ಪೋಪ. ಇನ್ನು ಆ ಸ್ವಭಾವಕ್ಕೆ ತಕ್ಕ ಆಯ್ತು ಹಿಂಗ ಅವ್ರ ಪೂಜೆ ನಿಯಮ ಎಲ್ಲ ಪಾಲನೆ ಮಾಡುವ. ಸೊ ಇದು ರಾಜಸಿಕ ಗುಣ. ಸೊ ದೇವಾನ್ ದೇವತೆ ಆರಾಧನೆ ಮಾಡೋ, ದೇವಾನ್ ದೇವತೆಯ ನಂಗೆ ತಪ್ಪಂತಹ ವರದಾನ ಇಂಥದ್ದು ಕೇವಲ ಲೌಕಿಕ ಅನ್ನಂತ ವರದಾನ ಮಾತ್ರ ತಪ್ಪಕ್ಕೂ ಸಾಧ್ಯ. ಶ್ಲೋಕ 21. ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯ ಚಲಾಂ ಶ್ರದ್ಧಾಂ ತಾಮೇವ ವಿದದಾಮ್ಯಹಂ. ನಾನು ಪರಮಾತ್ಮನಾಯ್ತು ಎಲ್ಲರ ಹೃದಯತ್ರ ಉಳ್ಳ ದಾರೆಂಗಿ ನಾಕಿ ದೇವತೆಯ ಪೂಜೆ ಮಾಡೋಣ ಒಂದು ಇಚ್ಛೆ ಬಾತೆಂಗಿ ನಾನೇ ಅವನ ಶ್ರದ್ಧೆ ಆ ದೇವತೆಯ ಮೇಲೆ ಜಾಸ್ತಿ ಮಾಡ್ವಿ. ಸೊ ದೇವತೆಯ ಪೂಜೆ ಮಾಡೋಂಗೂ ಕೃಷ್ಣ ಸಹಾಯ ಮಾಡೋಣ. ಸೊ ಅಂಚಂಗೆ ಇಲ್ಲಿ ಅರ್ಥ ಎಂತ, ನಂಗೆ ಸ್ವತಂತ್ರತೆ ಉಂಟು, ನಂಗೆ ಎಂತ ಇಚ್ಛೆ ನಂಗೆ ವ್ಯಕ್ತಪಡಿಸುವ ಕೃಷ್ಣ ಆ ರೀತಿ ಬುದ್ಧಿ ತಪ್ಪ ನನಗೆ. ಕೃಷ್ಣ ಎಲ್ಲ ಅವಕಾಶ ತಪ್ಪ, ನಾಡ ಪಕ್ಕ ಪೋಂಡ್ವಾ ನಾಡ ಪಕ್ಕ ಬಾರಿ, ದೇವತೆ ಪಕ್ಕ ಪೋಂಡ ದೇವತೆ ಪಕ್ಕ ಪೋಯಿ, ಭೂತ ಪ್ರೇತನ ಪಕ್ಕ ಅದನ್ನು ಪಕ್ಕ ಪೋಯಿ. ಸೊ ನಂಗ ಎಂಥ ಇಚ್ಛೆ ನಂಗ ವ್ಯಕ್ತಪಡಿಸುವ ಆ ಮಾರ್ಗದಲ್ಲಿ ಪೋಪಕ್ಕೆ ಭಗವಂತ ಬುದ್ಧಿ ತಪ್ಪ. ನೆಕ್ಸ್ಟ್ ಶ್ಲೋಕ. ಸತಯ ಶ್ರದ್ಧೆಯ ಯುಕ್ತ ಅನಿ ಸತಯ ಶ್ರದ್ಧೆಯ ಯುಕ್ತ ತಸ್ಯಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಾಯಾ ಏವ ಏಹಿ ತಾನ್ ಹಿತಾನ್. ಸೊ ದಾರಿ ಎಂತಹ ಶ್ರದ್ಧೆ ಹಿಂಗ ತೀವ್ರತೆಯಿಂದ ಮಾಡುವ, ಇನ್ನ ಏ ದೇವತೆನ ಪೂಜೆ ಮಾಡೋಕೆ ಪ್ರಯತ್ನ ಮಾಡುವ, ಅವ ಅದೇ ವರದಾನವನ್ನು ಪ್ರಾಪ್ತಿ ಮಾಡುವ. ಆಚಂಗಿ ಆ ಎಲ್ಲ ಅನುಗ್ರಹ ಮಾಡೋ ನಾನೇ. ನಿಂಗ ಏ ದಾಡ ಪೂಜೆ ಮಾಡ್ಚಂಗಿಯು ಶಿವಣ್ಣ ಪೂಜೆ ಮಾಡಿ, ದೇವಿ ಪೂಜೆ ಮಾಡಿ, ಬಾಬಾಜಿರ ಪೂಜೆ ಮಾಡಿ, ಭೂತ ಪ್ರೇತಗಳ ಪೂಜೆ ಮಾಡಿ, ಆಚೆ ನಿಂಗೆ ಎಂತ ಕೊಟ್ಟೋ ಅದು ನಾನು ತಂದನುಳ್ಳ ಹಿಂಗಳ ಮೂಲಕ ನಾನು ತಪ್ಪದು. ಏ ದೇವತೆಯಾಡು ದಾರಕ್ಕೂ ಒಂದು ತಪ್ಪಕ್ಕೂ ಶಕ್ತಿ ಇಲ್ಲ. ನಾನು ಹಿಂಗ ಕೊಡ್ತದೆ ಹಿಂಗ ನೀಕ ತಪ್ಪ ಆಚೆಗೆ ತಪ್ಪೋ ಕೊನೆಯಲ್ಲಿ ನಾನೇ. ನೆಕ್ಸ್ಟ್ ಶ್ಲೋಕ. ಅಂತವಂತೂ ಫಲಂ ತೇಷಾಂ ತದ್ಭವತ್ಯ ಅಲ್ಪಮೇಧಸಾಂ ದೇವಾನ್ ದೇವಯುಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. ಅಲ್ಪ ಬುದ್ಧಿ ಉಳ್ಳ ಹಿಂಗ ದೇವತೆಯರ ಪೂಜೆ ಮಾಡುವ, ದೇವತೆಯ ತಪ್ಪಂತಹ ವರದಾನ ಕೂಡ ಅದು ಅಲ್ಪ ಸಮಯಕ್ಕೆ ಮಾತ್ರ ಇಪ್ಪ. ಅದು ದೇವತೆಯ ಪೂಜೆ ಮಾಡುವ ಹಿಂಗ ದೇವತೆಯ ಲೋಕಕ್ಕೆ ಪೋಪ, ಆಚೆಗೆ ನನ್ನ ಆರಾಧನೆ ಮಾಡುವ ಹಿಂಗ ನಾಡ ಲೋಕಕ್ಕೆ ಬಪ್ಪ. ಸೊ ಇಲ್ಲಿ ಭಗವಂತ ಕೃಷ್ಣ ಸ್ಪಷ್ಟತೆ ತಂದ ನುಂಡಿ, ನೀ ದಾಡ ಪೂಜೆ ಮಾಡುವಿಯಾ ನೀ ಅಲ್ಲಿಗೆ ಪೋಪ. ಅಂಚೆಗೆ ಎಲ್ಲರೂ ಒಂದೇ ಅಲ್ಲ, ದಾರೆಲ್ಲ ಚೆನ್ನಾಗಿ ಜನ ಎಲ್ಲಾ ದೇವತೆಯ ಒಂದೇ, ಈಶ್ವರ ಎಲ್ಲ ತೇರೋನ ಎಲ್ಲ ಮಿಕ್ಸ್. ಇದು ಇಲ್ಲ, ಇದು ಶ್ಲೋಕನೇ ಇಲ್ಲ. ಇದು ಗಾಂಧೀಜಿ ಅನ್ನೋದು ಈಶ್ವರ ಎಲ್ಲ ತೇರೋನಾಮ್ ಸಬಕೋ ಸನ್ಮತಿ ದೇ ಭಗವಾನ್. ಇನ್ನೆಲ್ಲ ತೈದ ದೇವಾನ್ ದೇವತೆ ಆರಾಧನೆ ಮಾಡಂಗ ಶಿವನು ಒಂದೇ, ಎನ್ನಗಪ್ಪ ನಂಗ ಜಗಳ ಮಾಡು, ದೇವಿ ಪೂಜೆ ಮಾಡು, ಆ ಪೂಜೆ ಮಾಡು, ದಾಡ ಪೂಜೆ ಮಾಡ್ಸಂಗಿ ಕೊನೆಲ್ಲ ಅದೇ. ಏ ನದಿಲಿ ದುಮುಕ್ ಚೆಂಗಿಯೋ ಕೊನೆಗೆ ಅದು ಪೋಯ್ತು ಸಮುದ್ರಕ್ಕೆ ಕೊಡುವ ಚೆಂಗಿಲಿ ಕೃಷ್ಣ ಏನು ಅದನ್ನೇ ಆ ಪ್ಲ್ಯಾನ್ ನೀನು ಈ ದಾಡ ಪೂಜೆ ಮಾಡಿ ಅಲ್ಲಿಗೆ ಪೋಪ. ನೀನು ಬರೀ ನಾಡ ಪೂಜೆ ದಾರ ಮಾಡ ಹಿಂಗ ಮಾತ್ರ ನಾಡ ಪಕ್ಕ ಪಪ್ಪ ಅಂಚಂಗಿ. ಇದೆಲ್ಲ ಬಾರೆ ಬಾರೆ ಲೋಕ.
ಭೂತ ಪ್ರೇತಂಗಡ ಪೂಜೆ ಮಾಡುವಂಗ ಮಿನ್ನ ಭೂತ ಪ್ರೇತಂಗ ಆಯಪ್ಪ, ದೇವತಾ ಲೋಕ ಪೂಜೆ ಮಾಡುವಂಗ ದೇವತಾ ಲೋಕಕ್ಕೆ ಪೋಪ, ನಾನು ಕೃಷ್ಣನ ಪೂಜೆ ಮಾಡೋ ಹಿಂಗ ಮಾತ್ರ ವೈಕುಂಠ ಲೋಕಕ್ಕೆ ಪೋಪ. ಸೊ ಇದಂಗೆ ಪ್ರಭುಪಾದ ಎಕ್ಸಾಂಪಲ್ ತಪ್ಪ ಟ್ರೈನ್ ರೈಲ್ವೆ ಸ್ಟೇಷನ್ಗೆ ಹೋಚಂಗೆ ಎಲ್ಲ ಟ್ರೈನೇ, ಸುಮಾರು ಥರದ ಟ್ರೈನ್ ಉಂಟು. ಅಚ್ಚಂಗೆ ಎಲ್ಲ ಟ್ರೈನ್ ಹೊರೆ ಕಡೆ ಪೋಪ್ಲ ಆಯ್ತು, ಎಲ್ಲ ಟ್ರೈನು ಬಾರೆ ಕಡೆ ಪೋಪ. ಸೊ ನಂಗೆ ಎಲ್ಲಿಗೆ ಪೋಂಡು ಆ ಟ್ರೈನ್ ನಂಗೆ ಪತ್ತಿ ಉಂಟು. ಸೊ ನಂಗಳು ಶುದ್ಧ ಸಾತ್ವಿಕ ಗುಣತ್ಲು ನಂಗೆ ಕೃಷ್ಣನ ಆರಾಧನೆ ಮಾಡ್ಚಂಗಿ ಅಕ್ಕ ಮತ್ತು ನಂಗೆ ಕೃಷ್ಣ ಪ್ರಾಪ್ತಿ ಆಪ. ಇಲ್ಲ ಅಂಚಂಗಿ ಈ ಲೋಕತ್ಲೆ ಐಹಿಕ ಲೋಕತ್ಲೆ ಪುನರಪಿ ಜನನಂ ಪುನರಪಿ ಮರಣಂ. ಮನುಷ್ಯನಾಯ್ತು ಪುಟ್ಟಲು, ಪ್ರಾಣಿ ಪಕ್ಷಿ ಆಯ್ತು ಪುಟ್ಟಲು, ದೇವತೆ ಆಯ್ತು ಪುಟ್ಟಲು, ಬ್ರಹ್ಮಲೋಕತ್ಲು ಪುಟ್ಟಲು, ಲಕ್ಷಾಂತರ ಕಾಲ ಆಯಸ್ಸು ಅಚಂಗಿ ಒಂದು ದಿವಸ ಚಾವ ಅರಿಂಜ ಕರ್ಮತನುಸಾರ ಪುನಃ ಪುಟ್ಟು. ಸೊ ಅದಕ್ಕೋಸ್ಕರ ಸೊ ಇತ್ತಲ್ಲಿ ಏದು ನಲ್ಲದು ಏದು ಮಾಡೋಂಡು ನಂಗೆಲ್ಲ ಕ್ವಶನ್ ಇಪ್ಪ. ಈಗ ನಂಗೆ ಈ ಜಾತಿಲಿ ಪುಟ್ಟ ಹಿಂಗ ನಂಗೆ ಆಚರ್ಯತ್ ನಿಂಜ ಇಂದನೆ ಪೂಜೆ ಮನೆಯಲ್ಲಿ ದೇವತೆ ಊರ್ ದೇವತೆ ಇದೆಲ್ಲ ಪೂಜೆ ಮಾಡಿ ನಿಂತು ನಿಂಚೆ ಇಕ್ಕ ಎಂತ ಮಾಡೋ ನಂಗೆ. ಸೊ ಇದಕ್ಕೂ ಕೂಡ ಕೃಷ್ಣ ಇದು ಆನ್ಸರ್ ಅನ್ನೇನುಂಡು. 18th chapter 66 ಶ್ಲೋಕ, ಚಾಪ್ಟರ್ ನಂಬರ್ 18, ಪೇಜ್ ನಂಬರ್ 780. ವೈರಾಗ್ಯದ ಪರಿಪೂರ್ಣತೆ. ಸೊ ಇಲ್ಲಿ ಕೃಷ್ಣ ಇದು ಅರ್ಜುನಗೆಲ್ಲ ಉಪದೇಶ ಕೊಡ್ತಿತ್ತು. ಲಾಸ್ಟ್ ಚಾಪ್ಟರ್ ಅರ್ಜುನ ಕಪ ಇಚ್ಚಕ್ಕೆಲ್ಲ ಜ್ಞಾನ ಅಣ್ಯನಾಕ ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ ಎಲ್ಲ ಅಣ್ಯ ಬಾರೆ ಗುಣತ್ರ ಬಗ್ಗೆ ಅಣ್ಯ, ಸಾತ್ವಗುಣ, ರಾಜಸಿಕ ಗುಣ, ತಾಮಸಿಕ ಗುಣ ಅತ್ಲೆ ಎಂತೆಲ್ಲ ಉಂಡು, ವಿಭಾಗ ಉಂಡು, ಎಂತ ಫಲ ಕೊಟ್ಟು ಎಲ್ಲ ಅಣ್ಯ ಜ್ಞಾನ ತಂದ್ಯ. ಈಗ ನಾಕು ಫೈನಲ್ ಆಯ್ತು ನಾನು ಎಂತ ಮಾಡೋದು, ಎಂತ ಪಾಲನೆ ಮಾಡೋದು, ಏನ್ ನಿಯಮ ಪಾಲನೆ ಮಾಡೋದು, ನೀ ಎಂತ ಅನ್ನೋ ಅದನ್ನ ಮಾಡಿ ಅಚ್ಚಕ್ಕೆ. ಹಿಂಗೆ ಅರ್ಜುನಂಗೂ ಕನ್ಫ್ಯೂಷನ್ ಉಂಟು ಬಾರೆ ವಿಷಯದ ನಾನು ಎಂತ ಮಾಡೋದು ಬರ್ತಕ್ಕಿಲ್ಲ ಅಣ್ಣು ಮದಿ. ಸೊ ಈ ಲಾಸ್ಟ್ ಶ್ಲೋಕ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಕೃಷ್ಣ ಇಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲಾ ಧರ್ಮತ್ನ ತ್ಯಾಗ ಮಾಡಿತ್ತು. ನಾಡ ಮಾಮೇಕಂ ನಾಡ ಒಬ್ಬಂಡ ಶರಣ ಹಿಂಗ ಅರ್ಥ ಉಂಡು. ಮಾಮೇಕಂ ಪಕ್ಕ ನಾನು ಎಂತ ಮಾಡ್ವಿ, ಅಹಂ ತ್ವಂ ಸರ್ವ ಪಾಪೇಭ್ಯೋ ನಿಂಗಳ ಎಲ್ಲಾ ಪಾಪದ ನಾಶ ಮಾಡಿತು. ಮೋಕ್ಷಯಿಷ್ಯಾಮಿ ಮಾ ಶುಚಃ ನಾಡ ಪಕ್ಕ ಕಾಕ್ಯವಿ ಬತ್ತುವಂಥದ್ದು ಬಾಂಡ ಒಂದಂಗೂ ಬತ್ತತಿ ಯಾರಿಗೂ ಬತ್ತದ್ದು ಬೋಣಿಸಿಲ್ಲ ದಾರಿ ಎಂತ ಮಾಡುವ ಅಂತ. ಅಂಜಾರ ಕಾಲಕ್ಕೆ ಬಯ್ಯ ಕೃಷ್ಣನೂ ಇಲ್ಲಿ ಬಂತಿ ಪಕ್ಕ ಪ್ರಕಟ ಆಯ್ತಿಂತು. ಅಕ್ಕ ಬರ್ಕರಿ ಅವಂಗ ಅಂಜಿ ವಯಸ್ಸಲ್ಲಿ ಅವನ ಅಪ್ಪ ಅಮ್ಮ ಎಲ್ಲ ಇಂದ್ರ ಪೂಜೆ ಮಾಡ್ಯಂಡಿಪ್ಪ. ಕೃಷ್ಣನ ಏನಾಗ ಇಂದ್ರ ಪೂಜೆ ಮಾಡೋಣ ಮಾಡೋಕ್ಕಾಗ ಬಾಂಡ ಬದಲು ಹಂಗ ಗೋವರ್ಧನ ಪೂಜೆ ಮಾಡಂಗ ಅಂದ. ಹಿಂಗಣ್ಣ ಆಚೆ ನೀ ಎಂದನೇ ನಂಗೆ ಅದನ್ನ ಮಾಡುವ. ಎಲ್ಲಾರು ಆ ಪ್ರೀತಿಲಿ ಕೃಷ್ಣ ನನಗೆ ಹಂಗೆ ಎಂತ ಮಾಡೋ ಇಂದ್ರ ಪೂಜೆ ನಿಪ್ಪಿಸ್ಟ್ರ ಅಂಜ ಎಲ್ಲ ಗೋವರ್ಧನ ಪೂಜೆ ಮಾಡು, ಬೆಟ್ಟ ಹತ್ರ ಪೂಜೆ. ಇಂದ್ರಂಗ್ ಚೊಡಿ ಬಪ್ಪ ಪ್ರಳಯ ಆಪಕ ಎಂದನೇ ಮಳೆ ಬಪ್ಪ ಆ ಮಳೆನ ಆಯ್ಪ ಅವ ಸಂವರ್ತಕ ಮೋಡತ್ನ ಆಯ್ಪ. ಪ್ರಳಯತ್ರ ಮಾದರಿ ಎಲ್ಲ ನದಿ ಎಲ್ಲ ಉಕ್ಕಿಯನ್ ಪೋಯಿಂಡಿಪ್ಪ ಅಕ್ಕ ಕೃಷ್ಣ ಎಂತ ಮಾಡು ಆಚೆ ನಿಂಗೆಲ್ಲ ನಾಡತಕ್ಕ ಕಟ್ಟಿರಲ್ಲ, ನಾಡತಕ್ಕ ಕಟ್ಟು ಚಂಗಿ ನಾನು ನಿಂಗೆಲ್ಲ ರೀತಿಯ ರಕ್ಷಣೆ ಮಾಡ್ವಿ. ಯೋಗಕ್ಷೇಮಂ ವಹಾಮ್ಯಹಂ ಆಚೆ ಬಾರಿ ಎಣಿತ ಎಲ್ಲ ಗೋವರ್ಧನ ಪರ್ವತ ಅರ್ತಿ ಕೊಡ್ಸವ 30 ಮೈಲಿ ಆಗಲ್ಲ. ಎಲ್ಲ ಜನ ನಳ್ಳು ಎಲ್ಲ ಪಯ್ಯತ ಅತ್ತಂಗ ಪ್ರಾಣಿ ಪಕ್ಷಿಯ ಎಲ್ಲರ ನೊಳಲು ಕುಡಿಯವ. ಬೆಟ್ಟ ಹತ್ರ ಕೊಡಿಲು ಸುಮಾರು ಪ್ರಾಣಿಯ ಪಕ್ಷಿ ಆಯ್ಪ. ಆ ಮಳೆ ಕಾಯ್ಕು ಒಂದು ಆಪ್ಲೆ ಬೆಟ್ಟ ಹತ್ರ ಕೊಡಿಲು ಅಡಿಲು ಅವ್ರ ವಾರಕತಾನೆ ಬಿರುಗಾಳಿ ಮಿಂಚು ಎಂತ ಬಾತಂಗಿ ದಾರ್ಕು ಒಂದು ಆಪ್ಲೆ ಎಲ್ಲ ಸಮರ್ಥಕ ಪ್ರಳಯ ಹತ್ರ ಮೋಡ ಹತ್ರ ನೀರೆಲ್ಲ ಖಾಲಿ ಆಯವ ಒಂದು ಆಪ್ಲೆ. ಇಂದನೇ ಕೃಷ್ಣ ನಾನಾ ರಾಕ್ಷಸಗಳನ್ನೆಲ್ಲ ಸಂಹಾರ ಮಾಡು ದಾರ್ ಬಾತೆಂಗಿ ಬತ್ತದು ಮುಂಚೆ. ಸೊ ಇಂದ್ರನೇ ಈಗ ದೇವತೆಯೇ ಇಷ್ಟು ದಿನ ದೇವತೆಯ ಪೂಜೆ ಮಾಡಿ ನಿಂತು ಇಂದ್ರನ ಪೂಜೆ ಮಾಡ್ಸಿ ಮಳೆ ಬಪ್ಪ ಮಳೆ ಇಂಜನಂಕ ಅಕ್ಕಿ ಬಪ್ಪ ಅಕ್ಕಿ ಇಂಜನಂಕ ಆಹಾರ ಕೊಟ್ಟುವ ಅಂತ. ಕೃಷ್ಣ ಇಲ್ಲಿ ಅಣ್ಣಚಿ ಇಂದ್ರ ನಿಂಕ ತಾತೆಂಗಿ ಕೂಡ
ನಾನು ಅವನ್ ಕೊಡ್ತಿದ್ದಂಗೆ ಮಾತ್ರ ಅವನ್ ಹಿಂಗೆ ತಪ್ಪ. ಸೊ ಇಂದನೇ ಸುಮಾರು ಕತೆ ಒಂದು ಕೃಷ್ಣನ ಕತೆ. ನಾನಾ ದೇವತೆಯ ಬ್ರಹ್ಮ ವಿಮೋಹನ ಲೀಲಾ, ಬ್ರಹ್ಮನು ಭ್ರಮಿತಾಪ, ದಾರು ನಿಶ್ಚರ್ಯ ಕಣ್ಣು, ನಾ ಎಲ್ಲ ಆ ಎಲ್ಲ ಅತ್ತಳನ್ನ ಎಲ್ಲ ಅವ ಕಿಡ್ನಾಪ್ ಮಾಡಿರ ಅವ್ರ ಕಾಲ ತನಕ. ಅವನ ಫ್ರೆಂಡ್ಸ್ ಗೋಪಾಲ ಬಾಲಕ ದಾರ ಎಲ್ಲರೂ ಕಿಡ್ನಾಪ್ ಮಾಡಿರ. ಆಗ ಕೃಷ್ಣನೇ ಎಲ್ಲ ಅವನೇ ಬಾರೆ ಬಾರೆ ರೂಪ ಇರ್ತವ, ಎಲ್ಲ ಪಯ್ಯತ ಅವನೇ ಅತ್ತ, ಅವನೇ ನಾನಾ ರೀತಿಯ ಗೋಪಾಲ್ ಬಾಲಕಂಗ ಎಲ್ಲಾಡ ಮನೇಲಿ ವೃಂದಾವತ ದಾಳೆಲ್ಲ ಮನೆಯ ಮಕ್ಕ ಇಂಥದ್ದೆಲ್ಲ ಅವನೇ ಕೃಷ್ಣನೇ ಇಪ್ಪ ಬಾರೆ ಬಾರೆ ರೂಪತ್. ಅವ್ರ ಕಾಲ ಆಯ್ತು ಬ್ರಹ್ಮ ನೋಡ್ಸಂಗೆ ಇಲ್ಲೂ ಜನ ಉಂಡು, ನಾನ್ ತಾಂಡ ಪಕ್ಕನೂ ಇಲ್ಲಿ ಮಕ್ಕ ಉಂಡು, ದಾರು ನೇರ ಅನ್ನೋದು ದಾರು ಮಾಯೆ ಎಂದು ಅವಂಗೆ ಭ್ರಮಿತಾಯ ಅಕ್ಕ. ಎಲ್ಲ ರೂಪ ವಿಸ್ತಾರಣೆ ಆಯ್ತು, ಎಲ್ಲ ವಿಷ್ಣು ರೂಪ ಆಯ್ತು, ಎಲ್ಲ ಒಳಗೆ ಹೋಯ್ತು ಕುಡಿಯ ಅಕ್ಕ. ಬ್ರಹ್ಮಗೂ ಗ್ಯಾಪ ಓ ನಾನು ಹರಿ ವಿಷ್ಣುನೇ ಈ ಕೃಷ್ಣ ಅಂದ ಅವಂಗೂ ಕೂಡ ಸ್ಮರಣೆ ಆಪ. ಸೊ ಇದೆಲ್ಲ ಕತೆ ಇಂಜ ಕೃಷ್ಣ ಅಣ್ಣಿನುಳ್ಳ ಅಕ್ಕು ಉಂಡು, ದೇವನ್ ದೇವತೆಯ ಉಂಡು, ಭೂತ ಪ್ರೇತಂಗ ಉಂಡು, ಅಪ್ಪ ಅಮ್ಮ ಉಂಡು, ಅಚಂಗಿ ಇಂಕೆಲ್ಲ ಬಲ್ಲೆವ ನಾನುಳ್ಳು. ಸೊ ಹಿಂಗಡ ಪಕ್ಕನು ಎಂತೆಂತ ಕುಟ್ಟುವ ಅಚಂಗಿ ನಾನ್ ತಪ್ಪಂತದ್ದು ಹಂಗ ತಪ್ಪ ಕಾಪ್ಲೆ. ಅದು ಕೃಷ್ಣ ಎಂತ ತಪ್ಪದು ಮೋಕ್ಷ. ಸೊ ವೈಕುಂಠ ಲೋಕ ಪ್ರವೇಶ ಮಾಡೋಣ ಅಂಚಂಗಿ ಅದು ಕೇವಲ ಕೃಷ್ಣ ಭಕ್ತಿಯಿಂದ ಮಾತ್ರ ಸಾಧ್ಯ, ಬರೆದಾರು ಕೂಡ ಮೋಕ್ಷ ತಪ್ಪ ಕಾಪ್ಲೆ. ಸೊ ಅದಕ್ಕೋಸ್ಕರ ಶುದ್ಧ ಸಾತ್ವಿಕ ಈ ಗುಣ ಯದ್ಗತ್ವ ನಾ ನಿವರ್ತಂತೆ ತದ್ದಾಮ ಪರಮಮ್ಮ ದಾರ ವೈಕುಂಠ ಲೋಕೋಪ ಪುನಃ ಹೆಂಗ ಇಲ್ಲಿ ಪುಟ್ಟೋರು. ಸೊ ಆ ಕೃಷ್ಣನ ಆರಾಧನೆ ಮಾಡೋಕ್ಕೂ ಬಾರೆ ಬಾರೆ ಸಮಯತ್ಲು ಬಾರೆ ಬಾರೆ ಪುನಃ ಮಾರ್ಗ ಇಂತು. ಕೃತೆ ಯುಗೆ ಧ್ಯಾಯತೋ ವಿಷ್ಣು ತ್ರೇತಾಯಂ ಜಿತೋಗುಮ ಕೈಹಿ ದ್ವಾಪರೈ ಪರಿಚರ್ಯಾಯಂ ಕಲೌತದ್ ಹರಿಕೀರ್ತನಾಥ್. ಆ ಕೃಷ್ಣನ ಆರಾಧನೆ ಮಾಡೋಕ್ಕೂ ಸತ್ಯಯುಗತ್ಲು ಧ್ಯಾನ ಮಾಡಿ ನಿಂತು ಲಕ್ಷಾಂತರ ಕಾಲ ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ನಾರಾಯಣಾಯ ಅಂದು ಮನೆ ಮುಟ್ಟಿತ್ತೆ ಚಕೋ ಕಾಲ ಕಾಡಲು ತಪಸ್ಸೆ ಮಾಡಿ ನಿಂತು. ತ್ರೇತಾಯುಗತ್ ಯಜ್ಞ ತ್ರೇತಾಯಂ ಯಜತೋಮ ಕೈಹಿ ಅಶ್ವಮೇಧ ಯಜ್ಞ, 3 ಅಶ್ವಮೇಧ ಯಜ್ಞ ಮಾಡ್ಚಂಗಿ ಇಂಕ ಇಂದ್ರಾಂಡ ಪೋಸ್ಟ್ ಕೊಟ್ಟು ಆಯ್ತು, ಬಲಿ ಮಹಾರಾಜ ಮಾಡಿ ನಿಂತು ಇಂದ್ರನ್ ಪೋಡಿ ಆಯ್ತು ಇಂತ ಮಾಡೋ ಭಗವಂತನ ಪ್ರಾರ್ಥನೆ ಮಾಡಿ ಎಂಡಾಕ ವಾಮನ ಪ್ರಕಟ ಆಪ. ಸೊ 100ನೇ ಯಜ್ಞ ಆಪ್ಲೆ ಆಯ್ತು, 100 ಯಜ್ಞ ಮಾಡಿ ತಿಂತ ಇಂದ್ರ ಪೋಸ್ಟ್ ಕೊಟ್ಟಿರಾಯ್ತು. ಅಂದ್ರೆ ದ್ವಾಪರ ಯುಗತ್ಲು ದ್ವಾಪರೇ ಪರಿಚರ್ಯಾಯಂ, ದ್ವಾಪರ ಯುಗತ್ಲು ವಿಗ್ರಹ ಆರಾಧನೆ ಬಲ್ಲೆ ಬಲ್ಲೆ ಮಂದಿರ ಮಾಡಿತ್ತು, ವೇದ ಮಂತ್ರ ತಿಂಜ ವಿಗ್ರಹ ಪೂಜೆ ಮಾಡ್ಚಂಗಿ ವಿಗ್ರಹ ತಪ್ಪರಿ ಆಯ್ತು. ಕಲಿಯುಗತ್ಲೆ ಆ ಭಗವಂತನ ಆರಾಧನೆ ಮಾಡುವಂತಹ ಮಾರ್ಗ, ಕೃಷ್ಣನ ಆರಾಧನೆ ಮಾಡುವಂತಹ ಮಾರ್ಗ ಕಲೌತದ್ ಹರಿಕೀರ್ತನಾಥ್. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪ ಮಾಡು. ಸೊ ಭಗವಂತನ ಜೊತೆಲೆ ಕೃಷ್ಣನ ಜೊತೆಲೆ ನಂಗ ನಾನಾ ರೀತಿಯ ಸಂಬಂಧ ನಂಗ ಬೆಚ್ಚೋಲು. ಸೊ ಭಕ್ತಿಲಿ ರಿಲೇಶನ್ಶಿಪ್, ಭಕ್ತಿ ಸೇವಾ, ಭಕ್ತಿ ಪ್ರೀತಿ. ಸೊ ಅಕ್ಕಲ್ಲಿ ನಂಗೆ ಚರ್ಚೆ ಮಾಡಿತ್ತು ಊತ ಮೂಲ ಮಥಾಶಾಕಂ. ಸೊ ನಂಗ ಈ ಲೋಕ ಎಂತದ್ದು ಆ ವೈಕುಂಠ ಲೋಕದ ಪ್ರತಿಬಿಂಬ. ಸೊ ನೇರಾನ ಲೋಕ ಅಲ್ಲಿ ಉಂಡು, ಆ ಲೋಕದ ಪ್ರತಿಬಿಂಬ ಈ ಲೋಕ. ಸೊ ಈ ಲೋಕದಲ್ಲಿ ಎಂತೆಲ್ಲ ಉಂಡು ಆಂಡ ನೇರಾನ ರೂಪ ಉಂಡು ವೈಕುಂಠ ಲೋಕದ ಅಂದಂಚಂಗಿ. ಸೊ ಇಲ್ಲೂ ನಂಗೆ ಎಂತೆಲ್ಲ ಸಂಬಂಧ ಉಂಡು, ಒಡಿಯೋ ಪೊಣ್ಣು, ಫ್ರೆಂಡ್ಸ್, ಮಕ್ಕ, ರಿಲೇಷನ್ಸ್, ಇದೆಲ್ಲವೂ ಕೂಡ ಆಧ್ಯಾತ್ಮಿಕ ಲೋಕದಲ್ಲೂ ಉಂಟು. ಭಗವಂತನ ರಾಜ್ಯ ವೈಕುಂಠ ಲೋಕ ಆಚೆಗೆ ಅಲ್ಲಿ ಎಲ್ಲವೂ ಕೂಡ ಶಾಶ್ವತ. ಸೊ ಭಗವಂತನ ಜೊತೆಲಿ ನಂಗೆ ರಿಲೇಶನ್ಶಿಪ್ ಇತ್ತು, ಅದಂಗೆ ರಸ ಅಂದಣ್ಣ. ಸೊ ಅಂಜಿ ಥರ ರಸ ಉಂಟು ವೈಕುಂಠ ಲೋಕದ. ನಂಗೆ ಭಗವಂತನು ಕೂಡ ಅಂಜಿ ಥರ ರಿಲೇಶನ್ಶಿಪ್ ಹೆಚ್ಚೋರು. ಒಂದು ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. ಶಾಂತ ಅಂಚಂಗಿ ಮರ ಗಿಡ ಹತ್ರ ಮಾದ್ರಿ, ಇಲ್ಲ ನದಿ ಬೆಟ್ಟ. ಸೊ ಹಂಗೆಲ್ಲ ಕೃಷ್ಣ ಬಪ್ಪಕ ಕೃಷ್ಣಂಗ ಹಂಗೆ ಪಣ್ಣು ಕೊಡಪ, ಕೃಷ್ಣಂಗ ಎಂಥವ್ರ ಹತ್ರ ಸೇವೆ ಮಾಡೋಕೆ ಹೆಂಗೆ ಪ್ರಯತ್ನ ಮಾಡುವ, ಹಂಗೆ ಅಲ್ತೋಕೆ ಜಾಗ ಕೊಡ್ಪ. ಚಿಂತನೆ ಅಲ್ಲಿ ವೈಕುಂಠ ಲೋಕದ ಎಲ್ಲಕ್ಕೂ ಜೀವ ಉಂಟು, ಇದು ಜೀವ ಇಲ್ಲ ಅನ್ನೋದು ಇಲ್ಲ. ಅದು ಶಾಂತ ರಸ. ಅದು ದಾಸ್ಯ ರಸ ಅಂಚಂಗಿ ಭಗವಂತ ಒಡೆಯ ನಾನು ಅವನ ಸೇವಕ, ಎಂತ ಆದೇಶ ಮಾಡುವ ಅದನ್ನು ಫಾಲೋ ಮಾಡೋಣ. ಎಕ್ಸಾಂಪಲ್ ಹನುಮಂತಂಗೆ ಎಲ್ಲ ಶಕ್ತಿ ಇಂತೆಂಗಿವು, ಬುದ್ಧಿ ಇಂತೆಂಗಿವು, ರೂಪ ಇಂತ ಆಚೆಂಗೆ ಅವನ ಚಿಂತನೆ ಅಂತ ರಾಮಚಂದ್ರ ನಡವಡಿಯ ಅವ ಎಂತ ಜ್ಞಾನ ಮಾಡಚಂಗೆ ನಾನು ಅದನ್ನ ಪೂರೈಕೆ ಮಾಡೋಣ. 4 ಬೊಂಚಿಲೆ ಅವ ನಾಡ ಸೇವೆಯಿಂದ ಖುಷಿ ಆಚೆಂಗೆ ಮದಿ. ಇನ್ನು ದಾಸ್ಯ ಹನುಮಂತ.
ಸಾಖ್ಯ ಫ್ರೆಂಡ್ಶಿಪ್. ಸೊ ಅನೇಕ ಅರ್ಜುನ ಇಂತು. ಸೊ ಅರ್ಜುನ ಕೃಷ್ಣ ದಂಡಾಳು ಒಕ್ಕಚೆ ಉಂಬ ಇಂತು, ಒಕ್ಕಚೆ ಬುದ್ಧವ ಇಂತು. ಇನ್ನಲ್ಲಿ ಇರುದಂದು ಗೋಪಾಲ ಬಾಲಕಂಗ ಹಿಂಗೆಲ್ಲ ಕಳಿಪ ಇಂತು ಜೊತೆಲಿ ಹಿಂಗ ತಿಂಬ ಇಂತು, ತಿಂತ ಅವಂಗ್ ಕೊಡ್ಪ ಇಂತು, ಎಲ್ಲ ಫ್ರೆಂಡ್ಶಿಪ್. ಸಾಖ್ಯ ವಾತ್ಸಲ್ಯ ಭಗವಂತ ನಾಡಮು, ಯಶೋಧ, ದೇವಕಿ, ಕೌಶಲ್ಯ. ಸೊ ಹಿಂಗೆಲ್ಲ ಭಗವಂತನ ಮೋಹ ಅಂತ ಹಿಂಗ ಜ್ಞಾನ ಮಾಡ್ಯ ನಿಂತು. ಭಗವಂತಂಗೆ ಎಂತ ಬೋಂಡು ಅವ್ ಮುಮ್ಮಕ್ ಬೋಂಡ್ವಾ, ಯಶೋದೆ ಓಡಿನ್ ಬಪ್ಪ ಇಂತು, ಅವಂಗ ಕೆಲ ಬೈಚೊಂಡು ಕಂಬ ಅವಂಗ ಬಣನೆ ಕೊಡ್ಕೊಂಡು ಅವ್ನು ಕುಳ್ಪಿಸಿಕೊಂಡು ಇನ್ನನೇ ಪ್ರೀತಿ ಭಗವಂತನ ರಕ್ಷಣೆ ಮಾಡೋಂಡು ಅಂತ ವಾತ್ಸಲ್ಯ. ನಂದ ಮಹಾರಾಜ, ದಶರಥ ಮಹಾರಾಜ. ನೆಕ್ಸ್ಟ್ ಮಾಧುರ್ಯ ಅಂಚಂಗಿ ಭಗವಂತ ನಾಡ ಒಡೆಯ ಪತಿ. ಇನ್ನೇ ಲಕ್ಷ್ಮೀದೇವಿ ಉಂಡು, ಸೀತಾಮಾತೆ, ಗೋಪಿಕಾ ಸ್ತ್ರೀಯ, ಇನ್ನು ರಾಧಾರಾಣಿ. ಸೊ ಹಿಂಗೆಲ್ಲ ಭಗವಂತ ನಾಡ ಒಡೆಯ ಪತಿ. ಸೊ ಈ ಭಾವನೆ ಇದು ಮಾಧುರ್ಯ ಭಾವ. ಸೊ ಇಂದನೆ ವೈಕುಂಠ ಲೋಕತ್ಲು ಅಂಜಿತ ರಸ, ಶಾಂತ, ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. ಇದು ಭಕ್ತಿಯ ವೈಕುಂಠ ಲೋಕತ್ತುಳ್ಳಂತಹ ಸಂಬಂಧ. ಸೊ ಆ ಸಂಬಂಧ ನಾನು ಉಂಡು ಅಂದು ದಾರು ನಂಗೆ ಖಂಡಿತ ಇಂಜಿಲ್ಲ ಇಲ್ಲಿ ಕಥೆ ಕಲಿಯುಗತ್ಲು. ಸೊ ಕಲಿಯುಗಕ್ಕಿಂತ ಮಿಂಜ ಜನ ಗೊತ್ತಿಂತು. ಸೊ ಕಲಿಯುಗ ಶುರಾನನಿಕೆ ಯಾಕ ಕೃಷ್ಣ ಅದೃಶ್ಯ ಆಯೋಚಿ ಅಲ್ಲಿಂಜ ಏನಾಚಿ ಚರಿಯ ಪ್ರಳಯ ಎಲ್ಲ ಆಚಿ ಇಂಜ ಕಲಿ ಪುರುಷ ಬಾತ್. ಸೊ ಕಲಿ ಪುರುಷ ಬಂದನಿಕೆ ಎಲ್ಲ ಶಾಸ್ತ್ರ ಜನಕ್ಕೆ ಮರಂದೋಚಿ, ಬ್ರಾಹ್ಮಣಂಗ ದಾರೆಲ್ಲ ಜ್ಞಾನ ತಕ್ಕೊಂಡು ನಿಂತು ಅಂಗಳು ಕೂಡ ಅದೆಲ್ಲ ಜ್ಞಾನ ಕೊಡ್ಬೋದು ಬಿಟ್ಟಿರ್ತು. ಎಲ್ಲಾ ರೀತಿಯ ಕಾಮ ವಾಸನ, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮೋಹ, ಲೋಭ ಎಲ್ಲ ಜಾಸ್ತಿ ಆಯ್ತು. ಅನೇಕ ಜನ ಶಾಸ್ತ್ರದನ್ನ ತ್ಯಾಗ ಮಾಡಿರ್ತು, ಕೇವಲ ಇಂದ್ರಿಯ ಭೋಗತ್ಲು ಮೊಳಗಿ ಹೋಚಿ. ಭಗವಂತ ಇಲ್ಲ ಎಲ್ಲ ವೇದ ಮಾರ್ಗ ಎಲ್ಲ ಪಾಲನೆ ಮಾಡಿಂಡು ದುಡ್ಡು ಮಾಡೋಂಡು ಅಚಿಕೆ ಬ್ರಾಹ್ಮಣಂಗಕ್ಕೂ ಆ ಬುದ್ಧಿ ಪೋರ್ತು, ನಾನು ತ್ಯಾಗಿ ಆಯ್ತಿರೋಂಡು ಜನಕ್ಕೆ ವೈರಾಗ್ಯ ಅಣ್ಣಿ ಕೊಡ್ಕೊಂಡು ಅದೆಲ್ಲ ಬಿಟ್ಟಿರ್ತು, ದುಡ್ಡು ಮಾಡೋಂಡು ಎರ್ಚಿ ತಿನ್ಕೊಂಡು ಇದೆಲ್ಲ ಶುರು ಆಯೋಚಿ. ಸೊ ಇಂದನೆ ಇನ್ನು ಜನ ಭಗವಂತ ಎಲ್ಲ ಅವ್ರ ಜ್ಯೋತಿ, ಮಾಯವಾದ ತತ್ವ, ಶೂನ್ಯವಾದ ಬುದ್ಧ, ಒಂದೂ ಇಲ್ಲ ಜಗತ್ತಿಲ್ಲ, ಒಂದೂ ಇಲ್ಲ ಮುಂಡತೆ ನಂಗ ಈ ಪಲ್ಲಿ ಕಥನೆ ನಲ್ಲದ್ ಮಾಡಚ್ಚಿ ಕಲ್ಲಿಗೆ ಇಂದನೆ ಒಂದೂ ಇಲ್ಲ, ಇಂದನೆಲ್ಲ ಶೂನ್ಯವಾದ, ಇಂದನೆ ಬಾರೆ ಬಾರೆ ತರ ವಿಚಾರ ಶುರು ಆಚಿ. ಸಾಕ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣನೇ ಪ್ರಕಟ ಆಚಿ. ಪರಿತ್ರಾಣಾಯ ಸಾಧೂನಾಂ ವಿನಾಶ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ಭಗವಂತ ಅಣ್ಣಿತನ ಯುಗ ಯುಗತ್ಲು ಬಪ್ಪಿ ಬಾರೆ ಬಾರಿ ಸಮಯತ್ಲು ಸತ್ಯಯುಗತ್ಲು ನರಸಿಂಹ ಆಯ್ತು, ಹಿರಣ್ಯಕಶಿಪು ಅಲ್ಲ ವರಹ ನರಸಿಂಹ, ಮತ್ಸ್ಯ, ಕೂರ್ಮ, ಪರಶುರಾಮ, ಹಿಂಗೆಲ್ಲ ಸತ್ಯಯುಗತ್ಲು ಬಾತ್. ತ್ರೇತಾಯುಗತ್ಲು ರಾಮಚಂದ್ರ, ದ್ವಾಪರ ಯುಗತ್ಲು ಬಲರಾಮ ಕೃಷ್ಣ. ಅಂದರೆ ಕಲಿಯುಗತ್ಲು ಭಗವಂತ ಪ್ರಕಟ ಆಯ್ತು, ಚೈತನ್ಯ ಮಹಾಪ್ರಭು ಆಯ್ತು. ಅದೇ ಕೃಷ್ಣ ರಾಧಾರಾಣಿರ ಭಾವನೆ ಅರ್ಥನ್ ಬಾತ್ರು. ಇದು ಶಾಸ್ತ್ರ ಪ್ರಮಾಣ ಉಂಡು. ಒಂದು ಎಂತೆಲ್ಲ ಶಾಸ್ತ್ರ ಪ್ರಮಾಣ ಉಳ್ಳಂಥದ್ದು ವಿಷ್ಣು ಸಹಸ್ರನಾಮತ್ಲು ಈ ಶ್ಲೋಕವಪ್ಪ. ಸುವರ್ಣವರ್ಣ ಹೇಮಾಂಗೋ ವೈರಾಂಗ ಚಂದನ ಗಡಿ. ಸುವರ್ಣವರ್ಣ ಭಗವಂತ ಪ್ರಧಾನ್ಯನುಳ್ಳ ವಿಷ್ಣು ಸಹಸ್ರನಾಮತ್ಲು ಚಿನ್ನತ್ರ ஒரு ವರ್ಣತ್ಲು ಬಪ್ಪ ಗೋಲ್ಡ್ ಕಲರ್ ಬಂತು. ವೈರಾಗಿ ಆಯ್ತಿಪ್ಪ ಅಂತ ಸನ್ಯಾಸ ಸ್ವೀಕಾರ ಮಾಡುವ ಕಲಿಯುಗದಲ್ಲಿ ಬಂದೆ ಚೈತನ್ಯ ಮಹಾಪ್ರಭು. ಇದಲ್ಲದೆ ಭಾಗವತ ಪುರಾಣತ್ಲು ಉಂಡು ಕೃಷ್ಣವರ್ಣ ತ್ವಿಷಾ ಕೃಷ್ಣಂ. ಕೃಷ್ಣವರ್ಣ ತ್ವಿಷಾ ಕೃಷ್ಣಂ. ಕೃಷ್ಣ ಅಂಚೆಂಗಿ ಅರ್ಥ ಬ್ಲ್ಯಾಕ್ ಅಂತ. ಕೃಷ್ಣ ಭಗವಂತ ಅರ್ಥ ಕೃಷ್ಣ ಅಂಚೆಂಗಿ ಬ್ಲ್ಯಾಕ್ ಕಲರ್. ಸೊ ಬ್ಲ್ಯಾಕ್ ಕಲರ್ ಆಪೋಸಿಟ್ ಕಲರ್ಲು ಬಪ್ಪ ಕೃಷ್ಣವರ್ಣ ತ್ವಿಷಾ ಕೃಷ್ಣಂ ಆಪೋಸಿಟ್ ಕಲರ್. ಅದೇ ಎಂಥದ್ದು ಗೋಲ್ಡ್ ಕಲರ್. ಸಾಂಗೋಪಾಂಗಸ್ಥ ಪಾರ್ಷದಂ ಒಬ್ಬನೇ ಬಪ್ಪಲೆ ಜೊತೆಲಿ ಬಾರೆ ಅವನ ಭಕ್ತಾದಿಗಳನ್ನು ಕಾಕಂಡ್ ಬಪ್ಪ. ಅದೇ ಪಂಚತತ್ವ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಅದ್ವೈತ ಗದಾಧರ ಶ್ರೀವಾಸ ಹಿಂಗೆಲ್ಲ ಶಿವ ರಾಧಾರಾಣಿ ನಾರದ ಮುನಿ ಬಲರಾಮ ಅನೇಕ ದೇವತೆಯ ಬಪ್ಪ. ಸೊ ಹಿಂಗೆಲ್ಲ ಬಂತು ಎಂತ ಮಾಡುವ ಯಜ್ಞ ಸಂಕೀರ್ತನ ಪ್ರಾಯರ್. ಸೊ ಈ ಕಲಿಯುಗತ್ರ ಯಜ್ಞ ಸಂಕೀರ್ತನ ಯಜ್ಞನ ಹಿಂಗ ಪ್ರಚಾರ ಮಾಡುವ. ಯಜ್ಞ ಸಂಕೀರ್ತನ ಪ್ರಾಯರ್ ಯಜಂತೆ ಸುಮೇಧಶ ದಾರ್ಗೆಲ್ಲ ನಲ್ಲ ಬುದ್ಧಿ ಉಂಡು ಹಂಗೆಲ್ಲರೂ ಕೂಡ ಈ ಸಂಕೀರ್ತನ ಯಜ್ಞ ಭಾಗಿಯಾಪ ಅಂತ ಭಾಗವತ ಪುರಾಣತ್ಲು ಉಂಟು. ಸೊ ಇಂದನೆ ಶಾಸ್ತ್ರತ್ಲು ನಾನಾ ಪ್ರಮಾಣ ಗರುಡ ಪುರಾಣತ್ಲು ಅಗ್ನಿ ಪುರಾಣತ್ಲೆಲ್ಲ ಚೈತನ್ಯ ಮಹಾಪ್ರಭು ಪ್ರಕಟ ಆಪ. ಇಂದನೆ ಸಚಿ ಮಾತರ ಮೋಹನ ಆಯ್ತು ಅವ ಪ್ರಕಟ ಆಪ ಹರಿಕೀರ್ತನೆನ ಪ್ರಚಾರ ಮಾಡುವ ಅಂತ ಉಂಟು. ಸೊ ಈ ಎಲ್ಲ ಆಧಾರದಿಂದ ಶಾಸ್ತ್ರದ ಆಧಾರದಿಂದ
ಭಗವಂತನು ಕೂಡ ಬಂತು ಎಂತ ಮಾಡ ಧರ್ಮ ಸಂಸ್ಥಾಪನಾರ್ಥ. ಸೊ ಕಲಿಯುಗದ ಧರ್ಮ ಹರಿನಾಮ ಸಂಕೀರ್ತನೆ ಪ್ರಚಾರ ಮಾಡಿ. ಬಾರ ಯುಗತ್ಲು ಅವ ಬಿಲ್ಲು ಬಾಣ ಚಕ್ರ ಗದ ಇದರ ಅಸುರ ಸಂಹಾರ ಮಾಡಿ ನಿಂತು ಭಕ್ತನ ರಕ್ಷಣೆ ಮಾಡಿ ನಿಂತು. ಈ ಕಲಿಯುಗತ್ಲು ಭಗವಂತ ಬಂತು ಜನತ್ನ ಶುದ್ಧೀಕರಣ ಮಾಡೋಕ್. ದಾರೆ ಎರಡು, ಶ್ರೀಮಂತ ಎರಡು, ಬಡವನ ಆಯ್ತು ಎರಡು, ಬ್ರಾಹ್ಮಣ ಇರೋದು, ಕ್ಷತ್ರಿಯ ವೈಶ್ಯ ಶೂದ್ರ ಚಂಡಾಲ ಆಯ್ತಿಂಬ ಜಾತಿಯ ಇದ್ದಗೂ ಕೂಡ ಅವ ಪ್ರಮಾಣ ಮಾಡಿತ್ತು, ನಾನು ಇಂಜಿನಕ್ಕೆ ಸಾತ್ವಿಕ ಜೀವನದಲ್ಲಿ ನಡುಪಿ ನಾನು ಒಂದು ತಪ್ಪು ಕೆಲಸ ಮಾಡಲೆ ಭಗವದ್ಗೀತೆ ಪ್ರಕಾರ ಜೀವನ ನಡುಪಿ ಅಂತ ಪ್ರಮಾಣ ಮಾಡಚಂಗಿ ಹರೇ ಕೃಷ್ಣ ಮಂತ್ರ ಜಪ ಮಾಡಚಂಗಿ. ಸೊ ಚೈತನ್ಯ ಮಹಾಪ್ರಭು ಈ ಅವತಾರ ಅವನ ಮೋಕ್ಷಕ್ಕೆ ಕಾಕಿನ ಪೋಪ ಅಂತ ಅಂದಿತ್ತು. ಹರೇ ಕೃಷ್ಣ. ಅದಕ್ಕೆ ಎಂತ ಕ್ವಶನ್ ಉಂಟಾ ಪ್ರಭು? ஒரு ಕ್ವಶನ್ ಈಗ ದೇವನ ದೇವತೆ ವರ ತಪ್ಪಲ್ಲ, ಸುಮಾರು ಜನ ವರ ಕೊಡ್ಬೇಕಾಗಿಂತ ಅಂತ ವರ ಇಪ್ಪ ಅಂತೂ ಹಿಂಗ ಕೊಡ್ತಿತ್ತಲ್ಲ ಅದೇ. ಅದು ದೇವಾನ್ ದೇವತೆಯಕ್ಕೂ ಅದು ಇದೇ ಅಂಗಡ ಡ್ಯೂಟಿ. ಅಂಕ ಎಂತ ಪ್ರೀಚಿಂಗ್ ಮಾಡೋಕೆ ಅವಕಾಶ ಇಲ್ಲ. ಇದು ಇಂಕ ದಾರ ಭಕ್ತಂಗ ಎಂತ ಮಾಡುವ ಅದು ಕೊಡ್ಕೊಂಡ ಚಿಕ್ಕೆ, ಅದು ನಲ್ಲದು ಕಟ್ಟದು ಇದೆಲ್ಲ ಅಣ್ಣನಿಕ್ಕಿಲ್ಲ ಹಿಂಗ. ಬಟ್ ಆ ವರ ತಗೊಂಡು ದಾರೆ ಎಂತೆ ಕಷ್ಟಪಟ್ಟು ಅದನ್ನ ಪರಿಹಾರ ಮಾಡಕ್ಕೂ ಒಳ್ಳೆ ಒಬ್ಬನೇ ವಿಷ್ಣು. ಸಕ ಹಿಂಗ ಎಂತ ವರದಾನ ಕೊಡಪ್ಪ ಇದನ್ನ ಸಾಲ್ವ್ ಮಾಡಕ್ಕೆ ಪುನಃ ಹಿಂಗ ವಿಷ್ಣು ಮಕ್ಕ ಪೋಂಡ್ರು. ಅದೇ 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 ಅವ್ರ ಧೈರ್ಯತ್ಲು ಎಲ್ಲರೂ ವರ ಕೊಡ್ತಾನೆ ನಿಂತು ಕಾಪ. ಅದೇ ವಿಷ್ಣು ಉಂಟು ವಿಷ್ಣು ಉಂಟು ಅನ್ನೋ ಧೈರ್ಯತ್ಲು. ಈಗ ಅಂದ್ರೆ ಈಗ ಇದೆಲ್ಲ ಅಸುರಂಗ ಹಿಂಗ ವಿಷ್ಣು ಪೂಜೆ ಮಾಡೋಕ್ ಆಪಲ್ಲ ಹಿಂಗ ಹಿಂಗ ಮಾಡುಲೆ. ಸೊ ಹಿಂಗ ದಾರ್ನೆ ಹಿಂಗ ಇನ್ನು ದಾರ್ನ ಹಿಂಗ ಇದು ಅದಕ್ಕೋಸ್ಕರ ಭಗವಂತ ಹಿಂಗ ಅವಕಾಶ ಕೊಡ್ತಾನಲ್ಲ ಆಚಿ ನೀಕ್ ನಾಡ ಜೊತೆ ಯುದ್ಧ ಮಾಡೋಣ ಒಂದು ದಾರ್ನ ಹಿಂಗ ಹೋಗ್ಕೊಂಡು ಕೇಳು ಕಟ. ಸೊ ಎಲ್ಲಾರ್ಗೂ ಅವ್ರ ಆಪರ್ಚುನಿಟಿ ಕೊಡಪ್ಪ, ಎಲ್ಲ ಇಚ್ಛೆ ಇದೆ ಅಂತಲ್ಲ. ಈಗ ನೀ ದಾಡ ಕೂಡ ಈ ದಾರಿ ಎಂತ ಕೊಟ್ಟಿರ್ತೀವಿ ನನ್ನ ಮಾರ್ಗದ ಒಪ್ಪಕ್ಕೆ ಅವಕಾಶ ಕೊಡ್ಪಿ. ಹಂಗೆ ಗೊತ್ತಾಂಡು ಅದು ಸಕ್ಸಸ್ ಇಲ್ಲ ಅದು ಟ್ರೈ ಮಾಡು. ಎಲ್ಲಾರ್ಗೂ ಟ್ರೈ ಮಾಡೋಣ ನೋಟ್ ಹಂಗ ಇಂದಾನೆ ಪೋಕ ಇಂದಾನೆ ಮಾಡೋಣ ಭಗವಂತ ಆಚಿಪು. ಸೊ ಭಗವಂತ ಅವಕಾಶ ಹಾಕು. ಸಂದನೆ ಮಕ್ಕ ಹಠ ಮಾಡುವ ಅಮ್ಮನ ಪಕ್ಕ ನಾನು ಅಡಿಗೆ ಮಾಡ್ವಿ ಹಿಂಗ ಅಣ್ಣ ಇಲ್ಲೇ ಮಾಡತ್ತೆ ನೀ ಕಾಪ್ಲೆ ಹಿಂಗೆ ಹಠ ಮಾಡಕ್ ಆಚಿ ಅವರು ಕೆಲಸ ಕಳಿಪಕ್ಕೆ ಚೆನ್ನ ಸಾಮಾನು ಕೊಡ್ಪ. ಇಲ್ಲ ಮೆಲ್ಲೆ ಚೆನ್ನ ತಿತ್ತರ ಪಕ್ಕದಿಂದಾನೆ ಕೈ ಮುಟ್ಟೋಕ ಅವಕಾಶ ಕೊಡ್ಪ ಆಚಿ ಮೆಲ್ಲೆ ಮುಟ್ಟಲಿಕ್ಕೆ ಚುಡುವ ಅಕ್ಕ ಆಡ್ತಾರ. ಸೊ ಅಂದನೆ ಭಗವಂತ ನಂಗೆ ಎಲ್ಲ ಆತ್ಮ ಅಂತೂ ಚಾವಲೆ ತಂಗಿ ಬಾರೆ ತರದ ದೇಹ ತಪ್ಪ ಆಚಿ ಭಗವಂತನ ಕೂಡ ಕುಸ್ತಿ ಮಾಡೋಂಡು ಇದೆಲ್ಲ ರೌದ್ರ ರಸ ಅಂತ. ಈಗ ನಂಗೆ ನಾನೇ ಇಲ್ಲಿ ಅಂಜಿ ರಸ ವೈಕುಂಠ ಲೋಕತ್ಕೊಂಡ್ರೆ ನಾನೇ ಭೌತಿಕ ಜಗದಲ್ಲಿ ಬಾರೆ ಬರ್ತಾ ರಸ ಉಂಟು. ಭಗವಂತ ಜಗಳ ಮಾಡೋಂಡು ಯುದ್ಧ ಮಾಡೋಂಡು ಅದರ ತರ ರಸ ಅದು. ಅಕ್ಕ ಭಗವಂತ ಆಚಿ ಯುದ್ಧ ಮಾಡು ನೋಟಂಗ ನಂಗೆ ಅವಕಾಶ ತಪ್ಪ ಆತ್ಮಕ್ಕೆ. ಸೊ ಇದೆಲ್ಲ ಕರ್ಟಂಡು ಕೆಲ ಶಾಸ್ತ್ರ ಇದೆಲ್ಲ ಉಂಡು ಇದೆಲ್ಲ ಜ್ಞಾನ ಮಾಡಿಂಡು ನಂಗಳೊಳ ಇದೆಲ್ಲ ಭಾವನೆ ಇಂತಂಗಿ ಅದನ್ನ ಬಿಡೋಂಡು. ಸೊ ನಂಗ ಸಂಪೂರ್ಣ ಆಯ್ತು ಈ ಸಾತ್ವಿಕ ಶುದ್ಧ ಸಾತ್ವಿಕ ಮಾರ್ಗದ ನಡ್ಕೊಂಡು. ಸೊ ಇಂದ ನಂಗ ಇದನ್ನೆಲ್ಲ ಭಕ್ತಿ ಮಾಡೋಕ್ ಬಪ್ಪ ಹಿಂಗ ಅಥವಾ ಭಗವಂತನ ಬಪ್ಪ ಹಿಂಗ ಜನ ನಾಲ್ತತ್ತ ಜನ ಪೋಡಿಲ್ ಬಪ್ಪ ನಾನು ಮಾಡದ ಪೋಚಂಗಿ ಎಂತೋ ಆಯೋಪ ಕಾಂಬ ಅದಂಗ ಪೋಡಿಲಿಂದ ಬಪ್ಪ ಇಂಚನ ಜನ ಇಚ್ಛೆಯ ಪೂರ್ಣ ಆಂಡು ನಾಕ ಅದು ತಪ್ಪ ಪ್ರಾರ್ಥನೆ ಮಾಡ್ತೀನಿ ಕುಟ್ಟುವ ಇಂಥದ್ದು ಅದಕ್ಕೋಸ್ಕರ ಬಪ್ಪ ಇದನ್ನ ಕರ್ತವ್ಯ ಆಯ್ತು ನಂಗ ಮಾಡೋಂಡು ಭಗವಂತ ನಾಕೆ ಎಂತಲೋ ತಂತು ಅದಕ್ಕೋಸ್ಕರ ಮಾಡೋಂಡು. ಇನ್ನು ಜನ ಪ್ರೀತಿ ಇಂಜ ನಾಕ್ ಭಗವಂತನೇ ನಾಕೆಲ್ಲ ಮಾಡೋ ಇದು ಶ್ರೇಷ್ಠ ಆದಂತಹ ಜನ. ಪಿಂಜ ಚರ್ಚೆ ಮಾಡಿಸಿ 3 ತರ ಪೂಜೆ ತಾಮಸಿಕ ರಾಜಸಿಕ ಸಾತ್ವಿಕ. ಭಗವಂತನ ದಿನ ಏ ಮಾರ್ಗದ ಕೋಪ್ಯ ಅದೇ ಮಾರ್ಗ ನೀಕು ಕೊಟ್ಟು ದೇವಾನ್ ದೇವತೆ ಪೂಜೆ ಮಾಡ್ಸಿ ದೇವತೆ ಲೋಕ ಕೋಪ್ಯ ಭೂತ ಪ್ರೇತ ಪೂಜೆ ಭೂತ ಪ್ರೇತದ ಲೋಕ ಕೋಪ್ಯ ಪಿತೃ ಪೂಜೆ ಮಾಡಿ ಪಿತೃಲೋಕ ಕೋಪ್ಯ ನನ್ನ ಪೂಜೆ ಮಾಡುವ ನಾಡಪಕ್ಕ ಬಪ್ಪ. ನನ್ನ ಪೂಜೆ ಮಾಡೋದು ಶ್ರೇಷ್ಠ ಇದು ಶಾಶ್ವತ ಆದಂತಹ ಫಲ. ಇದೆಲ್ಲ ತಾತ್ಕಾಲಿಕ ಅದ್ರ ನಾಶ ಅಪ. ಸಂಜೆ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹಂಗ ಚರ್ಚೆ ಮಾಡ್ಸಿ. ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣನೇ. ಸೊ ಈ ಕಲಿಯುಗದಲ್ಲಿ ಸೊ ಕೃಷ್ಣ ಇನ್ನ ರಾಧಾರಾಣಿ ಇಂಗಡ ಮಿಕ್ಸ್ ಅವತಾರವೇ ಈ ಚೈತನ್ಯ ಮಹಾಪ್ರಭು. ಇದಕ್ಕೆ ಶಾಸ್ತ್ರ ಪ್ರಮಾಣ ಉಂಡು. ಚೈತನ್ಯ ಮಹಾಪ್ರಭುರ ಆ ಶಕ್ತಿಯಿಂದಲೇ ಈ ಹರೇ ಕೃಷ್ಣ ಮಂತ್ರ
ಎಕ್ಕ ವಿಶ್ವಾದ್ಯಂತ ಪ್ರಚಾರ ಆಯ್ನುಂಟು ದಾರೋ ಎಂತೋರ್ ಮಂತ್ರತ್ನ ಅದನ್ನು ಪ್ರಚಾರ ಮಾಡೋಕೆ ಆಪ್ಲೆ ಅದು ಭಗವಂತನೇ ಆನ ಕಾರಣ ಅದು ರಷ್ಯಾ ತಿರಡು ಅಮೆರಿಕ ತಿರಡು ಪಾಕಿಸ್ತಾನ್ ಇರಡು ಕೊರಿಯಾ ಇರಡು ಚೈನಾ ಇರಡು ಅಲ್ಲಿತ್ರ ಜನ ಎಲ್ಲರೂ ಕೂಡ ಈ ಹರೇ ಕೃಷ್ಣ ಅಂತ ಜಪ ಮಾಡಿಂಡು ಕೃಷ್ಣ ಭಕ್ತಿಲಿ ಹಿಂಗ ಮಿಂಜಕ್ ಪೋಯ್ನುಂಟು ಸೊ ಅದಕ್ಕೋಸ್ಕರ ಸೊ ನಂಗೆ ಚೈತನ್ಯ ಮಹಾಪ್ರಭು ಈ ಕಲಿಯುಗದ ಅವತಾರ ಅದು ಸ್ವೀಕಾರ ಮಾಡುವ ಎಲ್ಲ ವಿಷಯ ನಂಗೆ ಹಿಂದೆ ಚರ್ಚೆ ಮಾಡಿಸಿ